सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसाहूणं एसो पंचनमो यारो सौवपावपणासनो मंगलाणञ्च सौवेसिं पढमं हवै मंगलम् पढमं हवै मंगलम् झेला था श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस तम वैभव पाने को भाव सदा परिशुद्ध रहे बस तम वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्व्यापक श्रवण मुनि श्री नियम सागर मुनि महाराज की जय। परम पूज्य निर्व्यापक श्रवण मुनि श्री प्रशांत सागर मुनि महाराज की जय। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಶಾಂತಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಮ್ಯೂಟ್ ಮಾಡ್ಕೊರಿ. ಅದರಲ್ಲಿ 53 ಭಾವಗಳು ಅಂತಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಈ 5 ಭಾವಗಳೇ 53 ಭಾವಗಳಾಗ್ತವೆ ಭೇದ ರೂಪದಿಂದ. ಇವುಗಳ ಸ್ವರೂಪ, ಲಕ್ಷಣ ಮತ್ತು ಇವುಗಳ ಸಾಮಾನ್ಯ ಅಪೇಕ್ಷದಿಂದ ಗುಣಸ್ಥಾನ ಎಲ್ಲ ಇದರಲ್ಲಿ ಚರ್ಚೆ ಮಾಡಿದ್ದೇವೆ. ಆಮೇಲೆ ಈಗ ಮಾರ್ಗಣ ಸ್ಥಾನ ಮತ್ತು ಗುಣಸ್ಥಾನ ಇವೆರಡರ ಅಪೇಕ್ಷದಿಂದ ಇವೆರಡರ ಮೂಲಕನೂ 53 ಭಾವಗಳಲ್ಲಿ ಎಷ್ಟೆಷ್ಟು ಭಾವಗಳು ಆಗಲು ಸಾಧ್ಯ ಅನ್ನುವಂಥ ವಿಷಯವನ್ನ ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಗತಿ ಮಾರ್ಗಣವನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಗತಿ ಮಾರ್ಗಣದಲ್ಲಿ ನರಕಗತಿ ಆಗಿದೆ, ತಿರ್ಯಂಚಗತಿ, ಮನುಷ್ಯಗತಿ. ಆಮೇಲೆ ಇವಾಗ ದೇವಗತಿ ಮಾರ್ಗಣದಲ್ಲಿ ಯಾವ ಯಾವ ಗುಣಸ್ಥಾನಗಳಲ್ಲಿ ಏನೇನು ಭಾವಗಳಾಗಬಹುದು, ಎಷ್ಟೆಷ್ಟು ಭಾವಗಳಾಗಬಹುದು, ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನ ನಾವು ಚರ್ಚೆ ಮಾಡಬೇಕಿದೆ. ಹಾಗಾಗಿ ನಾವು ಈಗ ಇಷ್ಟು ಅಂದ್ರೆ ಗುಣಸ್ಥಾನಗಳು ಮತ್ತು ಮಾರ್ಗಣ ಸ್ಥಾನಗಳ ಅಪೇಕ್ಷದಿಂದ ಭಾವಗಳನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಮಿಶ್ರ ಗುಣಸ್ಥಾನ, 3ನೇ ಗುಣಸ್ಥಾನ ದೇವಗತಿ ಪರ್ಯಾಪ್ತಕ. ಔಪಶಮಿಕ, ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 10 ಭಾವ, ಔದಯಿಕ 13 ಭಾವ, ಪಾರಿಣಾಮಿಕ 2 ಭಾವ, ಒಟ್ಟು 25 ಭಾವಗಳು. ದೇವಗತಿಯಲ್ಲಿ
ಮೊದಲನೇ ಗುಣಸ್ಥಾನದ ಮತ್ತು ದ್ವಿತೀಯ ಗುಣಸ್ಥಾನದ ಕಥನವನ್ನ ತಿಳಿದಂತಾಗಿದೆ. ಈಗ ಮೂರನೇ ಗುಣಸ್ಥಾನದ ವಿಷಯ ನೋಡುವುದಿದೆ. ಮೂರನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನ, ಮಿಶ್ರ ಗುಣಸ್ಥಾನ ಅಥವಾ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಅಂತಲೂ ಹೇಳ್ಬಹುದು. ದೇವಗತಿ ಪರ್ಯಾಪ್ತಕ ಜೀವರಲ್ಲಿ ಅವರೆಲ್ಲ ಪರ್ಯಾಪ್ತಕರೇ ಇರ್ತಾರೆ, ಆದರೂ ನಮ್ಮ ವಿಷಯ ಪರ್ಯಾಪ್ತಕರದ್ದು ನಡೀತಾ ಇರೋದ್ರಿಂದ ಪರ್ಯಾಪ್ತಕ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಯಾವುದೇ ಗತಿ ಇದ್ರೂ ಕೂಡ ಮಿಶ್ರ ಗುಣಸ್ಥಾನ ಇದೆ ಅಂತಂದ್ರೆ ಜನ್ಮ ಮರಣ ಯಾವುದೂ ಇರೋದಿಲ್ಲ, ಎರಡೂ ಆಗೋದಿಲ್ಲ. ಇದು ಒಂದು ನಮಗೆ ನೆನಪಲ್ಲಿರಬೇಕು. ಇನ್ನು 53 ಭಾವಗಳ ಪೈಕಿ ಔಪಶಮಿಕ ಭಾವಗಳಲ್ಲಿ ಮೂರನೇ ಗುಣಸ್ಥಾನ ಇರುವಾಗ ಯಾವುದೊಂದು ಭಾವ ಇರುವುದಿಲ್ಲ. ಮೂರನೇ ಗುಣಸ್ಥಾನದಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಹಾಗಾಗಿ ಔಪಶಮಿಕದ ಯಾವ ಭಾವಗಳು ಇಲ್ಲ. ಮೂರನೇ ಗುಣಸ್ಥಾನದಲ್ಲಿ ದೇವಗತಿಯಲ್ಲಿ ಕೂಡ ಯಾವುದೇ ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯಿಕ ಭಾವಗಳಾಗಬೇಕಾದ್ರೂ ಸಮ್ಯಕ್ತ್ವ ಗುಣಸ್ಥಾನದಿಂದಲೇ ಪ್ರಾರಂಭ ಆಗೋದು. 4ರಿಂದಲೇ ಕ್ಷಾಯಿಕ ಅವಸ್ಥಾ ಇದೆ, ಅಂದ್ರೆ ಕ್ಷಾಯಿಕ ಸಮ್ಯಕ್ತ್ವದ ಅಪೇಕ್ಷಾದಿಂದ. ಅದು ಕೂಡ ಇರುವುದಿಲ್ಲ. ಅಂದ್ರೆ ಮೂರನೇ ಗುಣಸ್ಥಾನದಲ್ಲಿ ಯಾವುದೇ ಗತಿ ಇರಲಿ, ದೇವಗತಿ ಮಾತ್ರ ಅಲ್ಲ, ಅಲ್ಲಿ ಇವೆರಡೂ ಇರುವುದಿಲ್ಲ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಮೂರನೇ ಗುಣಸ್ಥಾನ ಇರುವಾಗ ಈ ಕಡೆ ಪೂರ್ಣ ಮಿಥ್ಯಾಜ್ಞಾನವೂ ಇಲ್ಲ, ಅಂದ್ರೆ ಅಜ್ಞಾನನೂ ಇಲ್ಲ, ಈ ಕಡೆ ಪೂರ್ಣ ಸಮ್ಯಕ್ ಜ್ಞಾನನೂ ಇಲ್ಲ, ಮಿಶ್ರ ಇದೆ. ಹಾಗಾಗಿ ಜ್ಞಾನ ಅಜ್ಞಾನಗಳು ಮಿಶ್ರ ರೂಪದಲ್ಲಿವೆ. ಅಂದ್ರೆ ಜ್ಞಾನ ಅಜ್ಞಾನ ರೂಪದಿಂದ ಕೂಡಿದೆ ಅಂತ ತಿಳ್ಕೋಬೇಕು. ಅದನ್ನ ಮಿಶ್ರ ಅಂತ ಹೇಳ್ತಾರೆ. ಆಮೇಲೆ ದೇವತೆಗಳಲ್ಲಿ ಅವಧಿ ಜ್ಞಾನ ಇದ್ದದ್ದು ಕೂಡ ಮಿಶ್ರದ ಕಾರಣದಿಂದ ದರ್ಶನದಲ್ಲಿ 2 ದರ್ಶನಗಳನ್ನ ಹೇಳಿದ್ದಾರೆ, ಚಕ್ಷು ದರ್ಶನ ಮತ್ತು ಅಚಕ್ಷು ದರ್ಶನ. ಅವಧಿ ದರ್ಶನ ಇರುವುದಿಲ್ಲ ಎಲ್ಲಿ ಮೂರನೇ ಗುಣಸ್ಥಾನ ಇರುವಾಗ. ಇನ್ ಕ್ಷಾಯೋಪಶಮಿಕ ಲಬ್ಧಿಗಳೆಲ್ಲ ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಹೀಗೆ 5 ಲಬ್ಧಿಗಳು ಇರುತ್ತವೆ. ಇನ್ನು ಔಪಶಮಿಕ ಮತ್ತು ಕ್ಷಾಯಿಕ ಸಮ್ಯಕ್ತ್ವಗಳಷ್ಟೇ ಅಲ್ಲದೆ ಕ್ಷಾಯೋಪಶಮಿಕ ಸಮ್ಯಕ್ತ್ವವೂ ಇರುವುದಿಲ್ಲ, ಯಾಕೆಂದ್ರೆ ಅದರದ್ದು ಗುಣಸ್ಥಾನ 4 ಇದೆ. ಹಾಗಾಗಿ ಮೂರನೇ ಗುಣಸ್ಥಾನದಲ್ಲಿ ಯಾವ ಸಮ್ಯಕ್ತ್ವವೂ ಇರುವುದಿಲ್ಲ, ಕ್ಷಾಯೋಪಶಮಿಕದ ಸಮ್ಯಕ್ತ್ವ ಭಾವವೂ ಇರುವುದಿಲ್ಲ. ಇನ್ನು ದೇವಗತಿಯಲ್ಲಿ ಮುಂದಿನ ಯಾವ ಗುಣಸ್ಥಾನಗಳು ಇಲ್ಲ, ಹಾಗಾಗಿ ವಿಕಲ ಸಂಯಮ ಮತ್ತು ಸಕಲ ಸಂಯಮ, ಅಂದ್ರೆ ಸಂಯಮ ಮತ್ತು ಚಾರಿತ್ರ ಇವೆರಡೂ ಕೂಡ ದೇವಗತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ದರ್ಶನ 2, ಜ್ಞಾನ 3 ಅಥವಾ ಮಿಶ್ರ ಜ್ಞಾನಗಳು 3, ಆಮೇಲೆ ಲಬ್ಧಿಗಳು 5, ಹೀಗೆ 10 ಭಾವಗಳು, ಕ್ಷಾಯೋಪಶಮಿಕ ಭಾವಗಳು ದೇವಗತಿಯಲ್ಲಿ ಆಗಲು ಸಾಧ್ಯ. ಇನ್ ಔದೈಕ ಭಾವಗಳ ಅಪೇಕ್ಷಾದಿಂದ ತಿಳಿಯುವುದಾದರೆ ದೇವಗತಿಯಲ್ಲಿ ದೇವಗತಿ ನಾಮಕರ್ಮದ ಉದಯ ಇದೆ. ಅಂದ್ರೆ ಗತಿ ದೇವಗತಿ ಉದಯದಲ್ಲಿರುವುದರಿಂದ ಔದೈಕ ಭಾವ ಅಂತ ಹೇಳಿದ್ದಾರೆ. ಆಮೇಲೆ ಕಷಾಯಗಳೆಲ್ಲ ಇರ್ತವೆ. ಇನ್ನು ವೇದಗಳು ದೇವಗತಿಯಲ್ಲಿ ಸ್ತ್ರೀ ವೇದ ಪುರುಷ ವೇದ 2 ಇರುವುದು. ನಪುಂಸಕ ವೇದ ದೇವಗತಿಯಲ್ಲಿ ಯಾವ ಪ್ರಕಾರದ ದೇವಗತಿಯಲ್ಲಿಯೂ ಕೂಡ ನಪುಂಸಕರಿಲ್ಲ. ಆಮೇಲೆ ಮೂರನೇ ಗುಣಸ್ಥಾನ ಇರುವಾಗ ಮಿಥ್ಯಾದರ್ಶನನೂ ಇಲ್ಲ. ಸಮ್ಯಕ್ತ್ವವು ಹೇಗೆ ಇರುವುದಿಲ್ಲವೋ ಹಾಗೆ ಮಿಥ್ಯಾತ್ವವೂ ಇರುವುದಿಲ್ಲ, ಮಿಥ್ಯಾದರ್ಶನ ಕರ್ಮವೂ ಇರುವುದಿಲ್ಲ. ಆಮೇಲೆ ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷಗಳು ಇವೆ. ದೇವಗತಿಯಲ್ಲಿ ಪರ್ಯಾಪ್ತಕದ ಅಪೇಕ್ಷೆ ಇರುವುದರಿಂದ ಅಥವಾ ಯಾವಾಗ ಅವರು ಪರ್ಯಾಪ್ತಕರಿದ್ದರೂ ಕೂಡ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ತಾರೋ ಆವಾಗ ಅವರಲ್ಲಿ 3 ಶಿವಲೇಶಗಳಾಗ್ತವೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಯಾವಾಗ ಪರ್ಯಾಪ್ತಿಗಳ ಪೂರ್ಣ ಮಾಡ್ಕೋತಾರೆ ಆವಾಗ ಶಿವಲೇಶ ಇರಂಗಿಲ್ಲ. ಹಾಗಾಗಿ ದೇವಗತಿಯಲ್ಲಿ 3 ಲೇಶಗಳು
ಪರ್ಯಾಪ್ತಿಗಳ ಪೂರ್ಣ ಆದ್ಮೇಲೆ ಅಪರ್ಯಾಪ್ತಕ ಇರುವಂತಹ ಸಂದರ್ಭದಲ್ಲಿ ಏನಾಗಬಹುದು ಮಿಶ್ರ ಗುಣಸ್ಥಾನ ಇರುವಾಗ? ಅಪರ್ಯಾಪ್ತ ಅವಸ್ಥೆ ಇರುವುದಿಲ್ಲ. ವೆರಿ ಗುಡ್. ಜನ್ಮ ಮರಣ ಇಲ್ವಲ್ಲ. ವೆರಿ ಗುಡ್. ಇದನ್ನ ಯಾವತ್ತೂ ಮರೆಯುವಂಗಿಲ್ಲ. ಮೂರನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥಾನೇ ಬರುವುದಿಲ್ಲ. ತಿಳಿತು? ಆಮೇಲೆ ಪಾರಿಣಾಮಿಕ ಭಾವಗಳು ಎರಡೇ ಇರ್ತವೆ. ಯಾಕೆ ಎರಡೇ ಇರ್ತವೆ ಅಂತಂದ್ರೆ, ಮೂರನೇ ಗುಣಸ್ಥಾನಕ್ಕೆ ಜೀವ ಇದೆ ಅಂತಂದ್ರೆ ನಿಯಮದಿಂದ ಅದು ಭವ್ಯ ಜೀವ ಇರ್ತದೆ. ಹಾಗಾಗಿ ಜೀವತ್ವ ಮತ್ತು ಭವ್ಯತ್ವ ಇವೆರಡು ಪಾರಿಣಾಮಿಕ ಭಾವಗಳು ಆಗಲು ಸಾಧ್ಯ. ಹಾಗಾಗಿ ಎಲ್ಲಾ ಸೇರಿ ಎಷ್ಟಾಯ್ತು? ಕ್ಷಾಯೋಪಶಮಿಕದ್ದು 10, ಆಮೇಲೆ ಔದೈಕದ್ದು 13, ಔದೈಕದ್ದು 13, ಹೌದು ಭಯಜೆ, 13, ಆಮೇಲೆ ಪಾರಿಣಾಮಿಕ 2, ಎಲ್ಲ ಸೇರಿ 25. ಸರಿ ಇದೆ. 25 ಭಾವಗಳು ಎಲ್ಲಿ ಆಗಲು ಸಾಧ್ಯ? ದೇವಗತಿಯ ಗುಣಸ್ಥಾನದ ಪರ್ಯಾಪ್ತಕ. ಈ ಮೂರನೇ ಗುಣಸ್ಥಾನದಲ್ಲಿರುವಂತಹ ಜೀವರಲ್ಲಿ 25 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು? ಏನಾರೆ ಕನ್ಫ್ಯೂಷನ್ ಇದೆ ಇದರಲ್ಲಿ? ಭಯಜಿ, ಜ್ಞಾನದಲ್ಲಿ ಒಂದು ಸ್ವಲ್ಪ ಹೇಳ್ತೀರಾ ಭಯಜಿ? ಅದು 3 ಅಜ್ಞಾನದಿಂದ ಮಿಶ್ರ ಜ್ಞಾನ ಅಂತ ಇದೆ, ಅದು ಚೂರು. ಅಂದ್ರೆ ಕಂಪ್ಲೀಟ್ಲಿ ಮಿಥ್ಯಾತ್ವದ ಪರಿಣಾಮಗಳು ಇಲ್ಲ, ಕಂಪ್ಲೀಟ್ಲಿ ಸಮ್ಯಕ್ತದ ಪರಿಣಾಮಗಳು ಇಲ್ಲ. ಮಿಶ್ರ ಇದೆ ಅಂತಂದ್ರೆ ಅದನ್ನ ಪೂರ್ಣ ಜ್ಞಾನನೂ ಅನ್ಲಿಕ್ಕೆ ಬರೋದಿಲ್ಲ, ಅಜ್ಞಾನನೂ ಅನ್ಲಿಕ್ಕೆ ಬರೋದಿಲ್ಲ. ಅದನ್ನೇನನ್ನೋದು? ಮಿಶ್ರ ಅನ್ನೋದು. ಅಂದ್ರೆ ಬೆಲ್ಲ ಮತ್ತು ಮೊಸರು ಎರಡೂ ಇದಾವೆ. ಎರಡನ್ನು ಬೇರೆ ಬೇರೆ ತಿಂದ್ರೆ, ಒಮ್ಮೆ ಬೆಲ್ಲ ತಿಂದ್ರೆ ಸಿಹಿ ಇದೆ ಅಂತ ಹೇಳ್ಬಹುದು, ಮೊಸರು ತಿಂದ್ರೆ ಮೊಸರು ತಿಂದ್ಮೇಲೆ ಹುಳಿ ಇದೆ ಅಂತ ಹೇಳ್ಬಹುದು. ಎರಡನ್ನು ಕೂಡಿಸ್ಕೊಂಡು ತಿಂದ್ರೆ, ಮಿಶ್ರ ಮಾಡಿ ಕಲಿಸ್ಕೊಂಡು ತಿಂದ್ರೆ ಹುಳಿ ಸಿಹಿ ಅನ್ಲಿಕ್ಕೆ ಬರೋದಿಲ್ಲ. ಅದೊಂದು ಟೇಸ್ಟ್ ಬೇರೆನೇ ಇದೆ. ಹಾಗೇನೆ ಇಲ್ಲಿ ಮೂರನೇ ಗುಣಸ್ಥಾನದ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಅಲ್ಲಿ ರುಚಿ ಹೇಗಿದೆ ಅಂತಂದ್ರೆ, ವಸ್ತು ಎರಡು ಯಾವ ಕೂಡಿದಾವೆ ಅನ್ನೋದು ನಮಗೆ ಗೊತ್ತಿದೆ, ಬೆಲ್ಲ ಮತ್ತು ಮೊಸರು ಅಂತ ಹೇಳಿ. ಅದಕ್ಕೋಸ್ಕರ ಮಿಶ್ರ ಇದೆ, ಬೆಲ್ಲದ್ದು ಮತ್ತು ಮೊಸರಿಂದ ಮಿಶ್ರ ಇದೆ ಅಂತ ಹೇಳ್ಬಹುದು. ನಮ್ಮ ತಿಳುವಳಿಕೆ ಹೆಂಗಿದೆ ಅಂತಂದ್ರ ಮಿಶ್ರ ಇದೆ, ಈ ಕಡೆ ಯಥಾರ್ಥವೂ ಅಲ್ಲ, ಈ ಕಡೆ ಅಯಥಾರ್ಥವೂ ಅಲ್ಲ ಅಂತದ್ದಿದೆ. ತಿಳಿತ್ರಿ? ಮಿಶ್ರ ಜ್ಞಾನ ಯಾವ್ರಿ? 3 ಮಿಶ್ರ ಶ್ರುತ, ಮಿಶ್ರಾವಧಿ. ನಾಲ್ಕನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ದೇವಗತಿ ಪರ್ಯಾಪ್ತಕ. ಔಪಶಮಿಕ ಇದು ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳ 12, ಔದೈಕ ಭಾವಗಳ 13 ಮತ್ತು ಪಾರಿಣಾಮಿಕ ಭಾವಗಳು 2, ಒಟ್ಟು 29 ಭಾವಗಳು. ಇವಾಗ ದೇವಗತಿ ಮಾರ್ಗಣದಲ್ಲಿ 4ನೇ ಗುಣಸ್ಥಾನದಲ್ಲಿ ಯಾವ ಯಾವ ಭಾವಗಳು ಆಗಬಹುದು ಪರ್ಯಾಪ್ತಕ ಅವಸ್ಥೆಯಲ್ಲಿ ಅಂತ ಹೇಳ್ತಿದ್ದಾರೆ. ಪರ್ಯಾಪ್ತಕ ಜೀವದಲ್ಲಿ ಅಂತ ತಿಳ್ಕೋಬೇಕು. ಮೊದಲನೇದು ಔಪಶಮಿಕ ಭಾವ ಇದೆ. ಔಪಶಮಿಕ ಭಾವದಲ್ಲಿ ದೇವಗತಿಯಲ್ಲಿ ಯಾವ ಅಂದ್ರೆ 4ನೇ ಗುಣಸ್ಥಾನದಲ್ಲಿ ಯಾವ್ದು ಭಾವ ಇರಬಹುದು? ಉಪಶಮ ಸಮ್ಯಕ್ತ್ವ ಇರಬಹುದು. ಹಾಗಾಗಿ ಒಂದು ಔಪಶಮಿಕ ಭಾವ ಇದೆ.
ಆಮೇಲೆ ದೇವಗತಿ ಪರ್ಯಾಪ್ತಕರಲ್ಲಿ 4ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತವೂ ಇರಬಹುದು, ಅದು ಒಂದು ಭಾವ ಆಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಸಮ್ಯಕ್ ದರ್ಶನ ಇದೆ ಅನ್ನೋದ್ರಿಂದ ಗುಣಸ್ಥಾನ 4 ಇದೆ ಅಂದ್ರೆ 3 ಜ್ಞಾನಗಳಿರ್ತವೆ. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಸಮ್ಯಕ್ ಇರೋದ್ರಿಂದ ಜ್ಞಾನ ಅನ್ನಿಸ್ಕೊಳ್ತು. ಇನ್ನು ಸಮ್ಯಕ್ ದರ್ಶನ ಇರುವ ಕಾರಣದಿಂದ ಅಜ್ಞಾನ ಒಂದು ಇರುವುದಿಲ್ಲ. ಆಮೇಲೆ ದರ್ಶನಗಳು ಸಮ್ಯಕ್ತ್ವ ಇರುವ ಕಾರಣದಿಂದ, ಜ್ಞಾನ ಸುಜ್ಞಾನಗಳಾಗಿರುವ ಕಾರಣದಿಂದ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ದರ್ಶನಗಳು ಇವೆ. ಆಮೇಲೆ ಲಬ್ಧಿಗಳ 5 ಇವೆ, ಕ್ಷಾಯೋಪಶಮಿಕ ಲಬ್ಧಿಗಳು. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಇರಲಿಕ್ಕೆ ಸಾಧ್ಯ ಇದೆ. ಔಪಶಮಿಕ ಮತ್ತು ಕ್ಷಾಯಿಕ ಇಲ್ಲವೇ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇವುಗಳಲ್ಲಿ ಯಾವುದಾದ್ರೂ ಒಂದಿರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಅದು ಒಂದಿರಬಹುದು. ಆಮೇಲೆ ದೇವಗತಿಯ ಕಾರಣದಿಂದ ಅಲ್ಲಿ ಎಲ್ಲರೂ ಅಸಂಯಮಿಗಳೇ ಆದ ಕಾರಣದಿಂದ ಸಂಯಮವೂ ಅಲ್ಲಿ ಇಲ್ಲ, ಸಂಯಮವೂ ಇಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು 5 ಲಬ್ಧಿ, 1 ಸಮ್ಯಕ್ತ್ವ ಮತ್ತು 3 ದರ್ಶನ, 3 ಜ್ಞಾನ, ಹೀಗೆ 12 ಕ್ಷಾಯೋಪಶಮಿಕ ಭಾವಗಳು ಆಗಲು ಸಾಧ್ಯ ದೇವಗತಿಯಲ್ಲಿ ಅಂತ ತಿಳ್ಕೋಬೇಕು. ಆಮೇಲೆ ಔದೈಕ ಭಾವಗಳು ಅಲ್ಲಿ ಗತಿ ನಾಮಕರ್ಮದ ಉದಯ ಇರೋದ್ರಿಂದ ದೇವಗತಿ ಇದೆ. ದೇವಗತಿಯ ಕಾರಣದಿಂದ ದೇವಗತಿ ಔದೈಕ ಭಾವ ಉದಯದಲ್ಲಿದೆ, ಔದೈಕ ಭಾವ ಇದೆ. ಕ್ಷಾಯಗಳೆಲ್ಲ ಇವೆ 4. ಆಮೇಲೆ ವೇದದಲ್ಲಿ ಸ್ತ್ರೀ ವೇದ, ಪುರುಷ ವೇದ. ಆಮೇಲೆ ಅಜ್ಞಾನ ಇದೆ. ಸಮ್ಯಕ್ ದರ್ಶನ ಇರೋ ಕಾರಣದಿಂದ ಮಿಥ್ಯಾ ದರ್ಶನ ಇಲ್ಲ. ಆಮೇಲೆ ಅಸಿದ್ಧತ್ವನೂ ಇದೆ, ಅಸಂಯಮನೂ ಇದೆ. ಲೇಷಗಳು ಯಾವ್ಯಾವಿದೆ? ಯಾಕೆ ಶುಭಲೇಷ ಇದಾವೆ, ಅಶುಭ ಯಾಕೆ? ಅಲ್ಲಿ ಶುಭಲೇಷಗಳೇ ಇರ್ತವೆ. ಶುಭಲೇಷಗಳು ಸಮಯ ಸೃಷ್ಟಿ ಇರೋದ್ರಿಂದ ಶುಭಲೇಷಗಳು ಇರುತ್ತೆ. ಸಮ್ಯಕ್ ದೃಷ್ಟಿ ಇರೋದ್ರಿಂದ ಅಲ್ಲಿದೆ ನೋಟಲ್ಲಿ ಅಸಮ್ಯತ ಸಮ್ಯಕ್ ದೃಷ್ಟಿ ಭವನತ್ರಿಕದಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಈ ಗುಣಸ್ಥಾನ ಆಗುವುದಿಲ್ಲ. ಇದರಿಂದ 3 ಶುಭಲೇಷ್ಯಗಳು ಇರುತ್ತವೆ. ಒಂದ್ ವೇಳೆ ಅಶುಭ ಲೇಷ ಅಂತ ಲೆಕ್ಕಕ್ಕೆ ತಗೋಬೇಕಾದ್ರೂ ಭವನತ್ರಿಕದಲ್ಲಿ ತಗೋಬಹುದಿತ್ತು, ಸಾಧ್ಯತೆ ಇತ್ತು. ಹೌದು. ಆದ್ರೆ ಯಾಕೆ ಅಲ್ಲಿ ತಗೋಲಿಲ್ಲ ಅಂತಂದ್ರೆ ಗುಣಸ್ಥಾನ 4 ಯಾವಾಗಿದೆ ಅಲ್ಲ ದೇವಗತಿಯಲ್ಲಿ, ಆವಾಗ ನಿಯಮದಿಂದ ಶುಭ ಲೇಖನ ಇರ್ತದೆ. ಅದು ಎಲ್ಲಾದ್ರೂ ಇರ್ಲಿ, ಭವನತ್ರಿಕದಲ್ಲಾದ್ರೂ ಇರ್ಲಿ, ವೈಮಾನಿಕದಲ್ಲಾದ್ರೂ ಇರ್ಲಿ, ಯಾವಾಗ ಗುಣಸ್ಥಾನ 4 ಇದೆ, ಅದು ಪರ್ಯಾಪ್ತಕದಲ್ಲಿ ಅಥವಾ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಯಾವುದವಸ್ಥಾ ಇದ್ರೂ ಕೂಡ ಗುಣಸ್ಥಾನ 4 ಇರುವಾಗ ಸಮ್ಯಕ್ ದರ್ಶನ ಇರ್ತದೆ, ಅದರ ಜೊತೆ ಶುಭಲೇಷ ಇರ್ತವು. ಹೀಗೆ ತಿಳ್ಕೋಬೇಕು. ಆಮೇಲೆ ಲೇಷಗಳಲ್ಲಿ 3 ಶುಭಲೇಷ ಆಯ್ತು. ಪಾರಿಣಾಮಿಕ ಭಾವಗಳಲ್ಲಿ 2 ಪಾರಿಣಾಮಿಕ ಭಾವಗಳು ಇರುತ್ತವೆ. 2 ಯಾವ್ಯಾವು? ಒಂದು ಜೀವತ್ವ, ಭವ್ಯತ್ವ. ಸಮ್ಯಕ್ ದೃಷ್ಟಿ ಇದೆ ಅಂದ್ರೆ ಅದು ಅಭವ್ಯತ್ವ ಆಗಿರ್ಬೇಕು. ಹಾಗಾಗಿ 12 ಕ್ಷಾಯೋಪಶಮಿಕ ಭಾವಗಳು, 2 ಅಂದ್ರೆ ಒಂದು ಔಪಶಮಿಕ, ಇನ್ನೊಂದು ಕ್ಷಾಯಿಕ ಭಾವ. ಔದೈಕ ಭಾವಗಳು 13. ಪಾರಿಣಾಮಿಕ ಹೌದು. ಔದೈಕ ಭಾವಗಳ 13, ಪಾರಿಣಾಮಿಕ ಭಾವಗಳ 2, ಎಲ್ಲಾ ಸೇರಿ 29 ಭಾವಗಳ ಆಗಲಿಕ್ಕೆ ಸಾಧ್ಯ. ದೇವಗತಿಯ ಮಾರ್ಗಣದಲ್ಲಿ ಗುಣಸ್ಥಾನ 4ರಲ್ಲಿ 29 ಭಾವಗಳಾಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು?
ಮುಂದೆ ದೇವಗತಿ ಭವನತ್ರಿಕ ಪರ್ಯಾಪ್ತಕ. ಔಪಶಮಿಕ 1 ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ 15 ಭಾವಗಳು, ಔದಯಿಕ 15, ಪಾರಿಣಾಮಿಕ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಮಾತ್ರ ಜೀವತ್ವ ಭವ್ಯತ್ವ 2 ಕೊಟ್ಟಿದ್ದಾರೆ. ದೇವಗತಿ ಒಟ್ಟು 34. ಗತಿಯ ಭವನತ್ರಿಕ ಅಂದ್ರೆ ಇಲ್ಲಿ ತನಕ ಏನಾಯ್ತು, ದೇವಗತಿಯಲ್ಲಿ ಸಾಮಾನ್ಯ ರೂಪದಿಂದ ಗುಣಸ್ಥಾನಗಳು ಮತ್ತು ಸಾಮಾನ್ಯ ರೂಪದ ಚರ್ಚೆ ಆಯಿತು. ಇವಾಗ ದೇವಗತಿಯಲ್ಲಿನೇ ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ ಈ 3ರ ವಿಶೇಷತೆಯನ್ನ ಕುರಿತು ಹೇಳ್ತಾರೆ. ಈ 3ರಲ್ಲಿ ಭವನತ್ರಿಕ ಅಂದ್ರೆ ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ ಈ 3ರನ್ನು ತಗೋಬೇಕು. ಈ 3ರ ಪರ್ಯಾಪ್ತಕರಲ್ಲಿ ಅಥವಾ ಪರ್ಯಾಪ್ತಕ ಇರ್ತಾರೆ ಅವರೆಲ್ಲ ಯಾವ್ಯಾವ ಭಾವಗಳಾಗಬಹುದು ಅಂತಂದ್ರೆ, ನೋಡ್ರಿ, ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ ಸಾಮಾನ್ಯ ಚರ್ಚೆ ಇದೆ, 3ರದು ಸೇರಿ ಇದೆ. ಔಪಶಮಿಕ ಭಾವ ಆಗಬಹುದು, ಭವನವಾಸಿಗಳಲ್ಲಿಯೂ ಆಗಬಹುದು, ವೆಂತರವಾಸಿಗಳಲ್ಲಿಯೂ ಆಗಬಹುದು, ಜ್ಯೋತಿಷಿಗಳಲ್ಲಿಯೂ ಆಗಬಹುದು. ಔಪಶಮಿಕ ಸಮ್ಯಕ್ತ, ಪ್ರಥಮೋಪಶಮ ಸಮ್ಯಕ್ತ ಆಗಲು ಸಾಧ್ಯ. ಆದ್ರೆ ಕ್ಷಾಯಿಕ ಭಾವ 1 ಇರುವುದಿಲ್ಲ. ಯಾಕೆಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಯಾರೂ ಕೂಡ ಭವನತ್ರಿಕದಲ್ಲಿ ಹೋಗಿ ಹುಟ್ಟುವುದಿಲ್ಲ. ಆಮೇಲೆ ಯಾವುದೇ ಸಮ್ಯಕ್ ದೃಷ್ಟಿಯೂ ಹೋಗುವುದಿಲ್ಲ. ಆದ್ರೆ ಅಲ್ಲಿ ಹೋದ ಮೇಲೆ ಸಮ್ಯಕ್ ದರ್ಶನ ಆಗುವ ಅಪೇಕ್ಷದಿಂದ ಔಪಶಮಿಕ ಸಮ್ಯಕ್ತವನ್ನ ಹೇಳಿದ್ದಾರೆ. ಕ್ಷಾಯೋಪಶಮಿಕ ಸಮ್ಯಕ್ತವೂ ಕೂಡ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇಲ್ಲಿಂದ ತಗೊಂಡು ಹೋಗೋದು ಇಲ್ಲ, ಅಲ್ಲಿ ಅಂತ ಮೊದಲೇ ಆಗೋದಿಲ್ಲ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಯಾವ್ಯಾವ ಇರ್ತಾವು ಅಂತಂದ್ರೆ, ಸಮ್ಯಕ್ ದೃಷ್ಟಿ ಇದ್ದಾರೆ ಅಂತಂದ್ರೆ 3 ಜ್ಞಾನಗಳಿರ್ಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಮಿಥ್ಯಾದೃಷ್ಟಿ ಭವನತ್ರಿಕರ ಅಪೇಕ್ಷಾದಿಂದ 3 ಅಜ್ಞಾನಗಳು, ಕುಮತಿ, ಕುಶುದ್ಧ, ಅವಧಿ ಈ ಅಜ್ಞಾನಗಳು ಇರಲು ಸಾಧ್ಯ. ಇನ್ನು ಸಮ್ಯಕ್ ಜ್ಞಾನವು ಇರುವ ಕಾರಣದಿಂದ, ಇರಲು ಸಾಧ್ಯ ಅನ್ನೋ ಕಾರಣದಿಂದ ಭವನತ್ರಿಕದಲ್ಲಿ 3 ದರ್ಶನಗಳು ಇವೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಕ್ಷಾಯೋಪಶಮಿಕ 5 ಲಬ್ಧಿಗಳಂತೂ ಇದ್ದೇ ಇರ್ತವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರಲು ಸಾಧ್ಯ. ಸಮ್ಯಕ್ತದಲ್ಲಿ ಇದ್ರೆ ಔಪಶಮಿಕ ಇರಬಹುದು, ಇಲ್ಲ ಕ್ಷಾಯೋಪಶಮಿಕ ಇರಬಹುದು. ಹೀಗೆ 2 ಮಾತ್ರ ಸಾಧ್ಯ ಇದೆ. ಸಂಯಮ ಆಗ್ಲಿ, ಚಾರಿತ್ರ ಆಗ್ಲಿ ಯಾವುದೂ ಇರೋದಿಲ್ಲ. ಹೀಗಾಗಿ ಲಬ್ಧಿಗಳು 5 ಮತ್ತು 1 ಸಮ್ಯಕ್ತ 6, 3 ದರ್ಶನ, 3 ಅಜ್ಞಾನ, 3 ಜ್ಞಾನ. ಹೀಗೆ ಎಲ್ಲ ಸೇರಿ 15 ಭಾವಗಳು ಭವನತ್ರಿಕರಲ್ಲಿ ಕ್ಷಾಯೋಪಶಮಿಕ ಭಾವಗಳು ಆಗಲು ಸಾಧ್ಯ. ಹೀಗೆ ತಿಳ್ಕೋಬೇಕು. ಇನ್ನು ಔದಯಿಕ ಭಾವದಲ್ಲಿ ದೇವಗತಿ ಉದಯದಲ್ಲಿದೆ, ಹಾಗಾಗಿ ದೇವಗತಿ ಔದಯಿಕ ಭಾವ ಇದೆ. 4 ಕಷಾಯಗಳೆಲ್ಲ ಇದಾವೆ. ತ್ರಿವೇದ, ಪುರುಷವೇದ 2 ಇರುವುದು. ಮಿಥ್ಯಾದೃಷ್ಟಿಗಳು ಇದ್ದಾರೆ ಅನ್ನುವ ಕಾರಣದಿಂದ ಮಿಥ್ಯಾದರ್ಶನವೂ ಇದೆ ಉದಯದಲ್ಲಿ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಯಾವ್ಯಾವ ಇರಬಹುದು? ಪದ್ಮ, ಶುಕ್ಲ ಬಿಟ್ಟು 3 ಅಶುಭ, 1 ಪೀತಲೇಶ ಇರಬಹುದು. 3 ಅಶುಭ, 1 ಪೀತಲೇಶ. ದೇವಗತಿಯ ಭವನತ್ರಿಕ ದೇವತೆಗಳಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ ಜಗನ್ಯ ಪೀತಲೇಷ್ಯ ಇರುತ್ತದೆ. ದೇವಗತಿಯಲ್ಲಿ ಲೇಷ್ಯಗಳ ವರ್ಣನೆಯು ಶ್ರೀ ಧವಲಾ ಪುಸ್ತಕ 2ರ ಅನುಸಾರವಾಗಿದೆ.
ಪರ್ಯಾಪ್ತಿಯಲ್ಲಿ ಲೇಷಗಳು ಪರ್ಯಾಪ್ತಕ ಆಗಿರುವಾಗ ಪೀತ ಲೇಷ ಇರ್ತದೆ, ಅದು ಒಂದೇ ಶುಭ ಇರುವುದು. ಇನ್ನು ಅಪರ್ಯಾಪ್ತಕರಾಗಿರುವಾಗ ಮಿಥ್ಯಾತ್ವದ ಜೊತೆಗೆ ಹೋಗ್ತಾ ಇರೋದ್ರಿಂದ ಕೃಷ್ಣ, ನೀಲ, ಕಾಪೋದ ಈ ಮೂರು ಕೂಡ ಇರಲು ಸಾಧ್ಯ. ಹಾಗಾಗಿ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡ ಮೇಲೆ ಪೀತಲೇಷ ಒಂದೇ ಇರೋದು. ಆ ಭವನತ್ರಿಕ ಸಾಮಾನ್ಯ ಅಪೇಕ್ಷಾದಿಂದ 4 ಲೇಷಗಳು ಆಗಬಹುದು. ತಿಳಿತು? ತಿಳಿತು. ಒಂದು ಶುಭಲೇಷೆ, ಒಂದು ಅಶುಭಲೇಷೆ 4 ಅಲ್ಲವೇ ಹೇಳಿ? ಒಂದು ಶುಭಲೇಷೆ, 3 ಅಶುಭಲೇಷೆ. ಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭಲೇಷೆ. ಪೀತಲೇಷ ಜಗನ್ಯತ ಉಂಟನೆ ಅದ್ರಲ್ಲಿ? ಅದೇ ಯಾವ್ದು ಅಪೇಕ್ಷೆ ನೋಡಿ. ಭವನಾತ್ರಿಕದಲ್ಲಿ ಲೇಷಗಳು ಎಷ್ಟಾಗ್ಬೋದು? 4 ಆಗ್ಬೋದು. ಹೇಗೆ 4 ಅಂತಂದ್ರೆ ಅಪರ್ಯಾಪ್ತ ಅವಸ್ಥೆಯಲ್ಲಿ ಅಶುಭ ಲೇಷಗಳು 3. ಇದೆ ನೋಡಿ, ಪರ್ಯಾಪ್ತದಲ್ಲಿ 1. ಏನಿದೆ? ಆದಿತಸ್ತ್ರಿಷು ಪೀತಾಂತ ಲೇಷಾಃ ಅಂತ ಸೂತ್ರ ಇದೆ. ದೇವಗತಿಗಳಲ್ಲಿ 4 ಪ್ರಕಾರದವು ದೇವಾಶ್ಚತುರ್ನಿಕಾಯ ಅಂತ ಹೇಳಿದ್ದಾರೆ. 4 ಪ್ರಕಾರದ ದೇವತೆಗಳಿದ್ದಾರೆ. ಅದರಲ್ಲಿ ಮೊದಲಿನ 3ರಲ್ಲಿ ಪೀತದ ಕೊನೆಯಾಗಿರುವಂತಹ ಲೇಷಗಳಿರ್ತವೆ. ಅಂದ್ರೆ ಮೊದಲಿನ 3 ಲೇಷ ಮತ್ತು ಪೀತ ಕೊನೆ, ಅದು ಮೊದಲಿನ 3ರಲ್ಲಿ ಹೇಗಿರ್ತದೆ ಅಂತ ಸೂತ್ರ ಇದೆ. ಅದರ ಅನುಸಾರನೂ ಆಯ್ತು. ಇಲ್ಲಿ ವಿಷಯ ತಗೊಂಡಿರುವಂಥದ್ದು ಧವಲಾಕಾರರ ಅನುಸಾರವಾಗಿ ವಿಷಯವನ್ನ ಹೇಳ್ತಿದ್ದಾರೆ ಅಂತ ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಅಂದ್ರೆ ಶುಭಲೇಷಗಳಲ್ಲಿ ಪದ್ಮಲೇಷ ಮತ್ತು ಶುಕ್ಲಲೇಷಗಳು ಭವನತ್ರಿಕರಲ್ಲಿ ಇರುವುದಿಲ್ಲ. ಪೀತಲೇಷ ಇದ್ರೂ ಕೂಡ ಮೇಲಿನ ದೇವತೆಗಳಿಗಿಂತ ಕಡಿಮೆನೇ ಇರ್ತದೆ. ಅಂದ್ರೆ ಜಗನ್ಯ ಪೀತಲೇಷ ಇರ್ತದೆ. ಇನ್ನು ಇವರ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಷಗಳು ಆಗ್ತವೆ. ಹೀಗೆ ಅದನ್ನ ತಿಳ್ಕೊಡಿ. ಒಟ್ಟು 4 ಲೇಷಗಳಾಗ್ತವೆ. ಯಾವ ಲೇಷ 2 ಇರೋದಿಲ್ಲ ಅಂದ್ರೆ ಪದ್ಮಲೇಷ, ಶುಕ್ಲಲೇಷ ಇರುವುದಿಲ್ಲ ಅಂತ ತಿಳ್ಕೊಬೇಕು. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು ಇರ್ತವೆ. ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಹೀಗೆ ಎಲ್ಲಾ ಸೇರಿ 3 ಕೊಟ್ಟಿದ್ದಾರೆ ಬಯ್ಯಾಜಿಯವರು. 2 ಮಾಡ್ಕೋಬೇಕಲ್ಲ? 2 ಮಾಡ್ಕೊಳ್ಳಿ. ಹೀಗೆ ಎಲ್ಲಾ ಸೇರಿ ಎಷ್ಟು ಭಾವ ಆಯ್ತದೆ? ಇವಾಗ 33 ಆಗುತ್ತೆ. ಅಲ್ಲಿ ಮೇಲ್ಗಡೆ 34 ಕೊಟ್ಟಿದ್ದಾರೆ ನೋಡಿ. ಯಾವ್ಯಾವ ಭಾವಗಳನ್ನು ತಗೋಬೇಕಿಲ್ಲಿ? ಔಪಶಮಿಕದಲ್ಲಿ 1, ಕ್ಷಾಯೋಪಶಮಿಕದಲ್ಲಿ 15, ಔದಯಿಕ 15, ಪಾರಿಣಾಮಿಕ 2. ಪರಿಣಾಮಕ 33 ಆಯ್ತು. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದ್ ನಿಮಿಷ ತಿದ್ಕೋಬೇಡಿ. ಇದು ಕೇವಲ ಸಮ್ಯಕ್ ದೃಷ್ಟಿ ಅಪೇಕ್ಷಾದಿಂದ ಹೇಳಲಿಲ್ಲ. ಇಲ್ಲಿ ಭವನತ್ರಿಗ ಸಾಮಾನ್ಯ ಇದೆ, ಅಲ್ಲಿ ಮಿಥ್ಯಾ ದೃಷ್ಟಿಗಳು ಇದಾರಲ್ಲ. ಅಪರ್ಯಾಪ್ತ ಇದೆ. ಮಿಥ್ಯಾ ದೃಷ್ಟಿಗಳು ಇದಾರೆ ಅಂದ್ರೆ ಅಲ್ಲಿ ಅಭವಿರು ಇರಬಹುದಲ್ಲ. ಅದೇ ಭವನತ್ರಿಗರಲ್ಲಿ ಅಭವಿರು ಇರ್ಲಿಕ್ಕೆ ಸಾಧ್ಯತೆ ಅಲ್ಲ. ಸಾಧ್ಯತೆ ಅಂದ್ರೆ ಅದು 34 ಆಗೋದು. 3 ಪರಿಣಾಮಿಕ ಭಾವಗಳಿದ್ದಾವೆ. ಮಿಥ್ಯಾದೃಷ್ಟಿ ಗುಣಸ್ಥಾನದಲ್ಲಿ
ಇಲ್ಲ, ಅದು ಏನ್ ತಿದ್ಕೊಂಡಿದೀರಿ ಅದು ತಿದ್ಕೋಬೇಡಿ, ಅದು ಕರೆಕ್ಟ್ ಇದೆ. ತಿಳಿದ್ರಿ? ತಿಳಿತು ಬಾಯ್ಲಿ. ಪಾರಿಣಾಮಿಕ ಭಾವ 3 ಇದೆ ಅನ್ನಂಗ್ ಆಯ್ತು ಈಗ. 3 ಇದೆ, 34 ಭಾವ. ಅಭವ್ಯರು ಇರ್ತಾರಲ್ಲ ಆ ಲೆಕ್ಕದಲ್ಲಿ. ಯಾಕಂದ್ರೆ ಇದು ಕೇವಲ 4ನೇ ಗುಣಸ್ಥಾನ ಅಂತ ಕೊಟ್ಟಿಲ್ಲ, 3ನೇದು ಇಲ್ಲ, 2ನೇದು ಇಲ್ಲ, ಎಲ್ಲ ಸಾಮಾನ್ಯ ರೂಪದಿಂದ ಇದೆ. ಹಾಗಾಗಿ ಮಿಥ್ಯಾದರ್ಶನ, ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಹೇಳಿದ್ದಾರೆ ಅಂತಂದ್ಮೇಲೆ ಅಲ್ಲಿ ಮಿಥ್ಯಾದೃಷ್ಟಿಗಳು ಇದ್ದಾರೆ, ಆ ಲೆಕ್ಕನೂ ಇದೆ ಅಂತ ಆಯ್ತಲ್ಲ. ಹೌದು ದೃಷ್ಟಿಗಳಲ್ಲಿ ಯಾರಾದ್ರೂ ಅಭವ್ಯರು ಹೋಗಿರ್ಬೋದಲ್ಲ. ಹೌದು. ಹೀಗೆ ಅದು ಒಂದು ಇದೆ, ಅಭವ್ಯತ್ವನು ಇರ್ಲಿಕ್ಕೆ ಸಾಧ್ಯ ಇದೆ. ಹೀಗೆ 34 ಭಾವಗಳು ಆಗುತ್ತವೆ. ತಿಳಿತು? ತಿಳಿತು ಭಯ್ಯಾಜಿ. ಅಭವ್ಯ ಮಿಥ್ಯಾದೃಷ್ಟಿ ಜೀವ ನವಗ್ರಹಿಕ ತನಕನೂ ಹೋಗುತ್ತಲ್ಲ. ಹೋಗುತ್ತಾ? ಹೋಗ್ಬೋದು, ಹೋಗುತ್ತಲ್ಲ ಮೊನ್ನೆ. ಹೋಗ್ಬೋದು. ತಿಳಿತಲ್ಲ ಎಲ್ಲರಿಗೂ? ತಿಳಿತು. ವಿಶೇಷ ಭವನತ್ರಿಕ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 28 ಭಾವ ಹಾಗೂ ಸಾಸಾಧನ ಗುಣಸ್ಥಾನದಲ್ಲಿ ಮಿಥ್ಯಾತ್ವ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 20. ಸಾರಿ, ನಾನು ಬೇರೆ ಓದ್ತಾ ಇದ್ದೆ. ಮುಂದಿನ ಪೇಜಿಗೆ ಹೋಗ್ಬಿಟ್ಟಿದ್ದೀರಾ? ಸಾರಿ, ಅದು ಮೊಬೈಲಲ್ಲಿ ಸ್ವಲ್ಪ ಮಿಸ್ ಆಗ್ಬಿಡು. ಸಾರಿ. 1. ಮಿಥ್ಯಾತ್ವ ಗುಣಸ್ಥಾನ ಭವನತ್ರಿಕ ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 10, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 28 ಭಾವಗಳು. ವಿಶೇಷ ಭವನತ್ರಿಕದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭಾವ 28 ಭಾವ ಹಾಗೂ ಸಾಸಾಧನ ಗುಣಸ್ಥಾನದಲ್ಲಿ ಮಿಥ್ಯಾತ್ವ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 26 ಭಾವಗಳು ಇರುತ್ತದೆ. ಸರಿಯಾಗಿ ಇನ್ನು ಭವನತ್ರಿಕ ಸಾಮಾನ್ಯ ಆದ್ಮೇಲೆ ಭವನತ್ರಿಕದಲ್ಲಿ ಅಪೇಕ್ಷದಿಂದ ಹೇಳ್ತಾರೆ ಒಂದೊಂದು ಗುಣಸ್ಥಾನದಲ್ಲಿ. ಇದರಲ್ಲಿ ವೈಮಾನಿಕ ದೇವತೆಗಳ ಲೆಕ್ಕಾಚಾರ ಇರುವುದಿಲ್ಲ. ಭವನತ್ರಿಕರು ಮಾತ್ರ, ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ, ಅದು ಮಾರ್ಗಣ ಇದೆ. ಮತ್ತು ಮಿಥ್ಯಾತ್ವ ಗುಣಸ್ಥಾನ ಇದೆ. ಅದರಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಂತಹ ಜೀವರಲ್ಲಿ ಔಪಶಮಿಕಗಳಾಗಲಿ ಕ್ಷಾಯಿಕ ಭಾವಗಳಾಗಲಿ ಯಾವುದು ಒಂದು ಇರುವುದಿಲ್ಲ. ಇದು ಮಿಥ್ಯಾತ್ವ ಇದೆ ಅಂದ್ರೆ ಯಾವುದು ಒಂದು ಔಪಶಮಿಕ ಇಲ್ಲ, ಕ್ಷಾಯಿಕನೂ ಇಲ್ಲ. ಇನ್ ಕ್ಷಾಯೋಪಶಮಿಕ ಇದೆ ಅಂತಂದ್ರೆ ಜ್ಞಾನನೂ ಇಲ್ಲ, ಅಂದ್ರೆ ಅಜ್ಞಾನ ಇದೆ. 3 ಅಜ್ಞಾನಗಳಿದಾವೆ: ಕೂಮತಿ, ಕುಶುತ, ಕುಹೋದಿ. ಆಮೇಲೆ ಅಜ್ಞಾನದ ಜೊತೆಗೆ ಅವಧಿ ದರ್ಶನ ಇರುವುದಿಲ್ಲ. ಹಾಗಾಗಿ ಚಕ್ಷು ದರ್ಶನ, ಅಚಕ್ಷು ದರ್ಶನ 2 ಇರೋದು. ಲಬ್ಧಿಗಳು 5 ಇದಾವೆ ಕ್ಷಾಯೋಪಶಮಿಕದ್ದು. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಸಂಯುಕ್ತ ಭಾವ ಇರುವುದಿಲ್ಲ, ಚಾರಿತ್ರನೂ ಇಲ್ಲ, ಸಂಯಮನೂ ಇಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು 10 ಆಗಬಹುದು. ಆಮೇಲೆ ಔದೈಕದಲ್ಲಿ ದೇವಗತಿ ಉದಯದಲ್ಲಿ ಅದು ಔದೈಕ ಭಾವ ಇದೆ. ಕಷಾಯಗಳೆಲ್ಲ ಇದಾವೆ. ವೇದದಲ್ಲಿ 2 ವೇದಗಳು, ತ್ರಿವೇದ, ಪುರುಷವೇದ, ಯಾದರ್ಶನ ಉದಯದಲ್ಲಿದೆ. ಅಜ್ಞಾನ, ಅಸಿದ್ಧತ್ವ, ಸಂಯಮ ಎಲ್ಲಾನು ಉದಯಕ್ಕಿವೆ. ಆಮೇಲೆ ಲೇಷಗಳಲ್ಲಿ ಭವನತ್ರಿಕರ ಪರ್ಯಾಪ್ತಕರಲ್ಲಿ, ಅಂದ್ರೆ ದೇವತೆಗಳೆಲ್ಲ ಪರ್ಯಾಪ್ತಕರೇ ಇರೋದು. ಆದಾಗ್ಯೂ ಅಲ್ಲಿ ವಿಶೇಷವಾಗಿ ಕಥನ ಆದ ರೀತಿ ಇರೋದ್ರಿಂದ ಹಾಗೆ ಹೇಳ್ತಾರೆ. 4 ಲೇಷಗಳಾಗಬಹುದು. ನಿವೃತ್ತಿಯ ಪರ್ಯಾಪ್ತಕರಲ್ಲಿ 3 ಮತ್ತು ಪರ್ಯಾಪ್ತಕ ಆದ ಮೇಲೆ ಪೀತ ಲೇಷೆಯಲ್ಲಿ ಇರ್ತಾರೆ. ಹೀಗೆ ಪದ್ಮ ಮತ್ತು ಶುಕ್ಲ ಲೇಷಗಳು ಭವನತ್ರಿಕರಲ್ಲಿ ಆಗುವುದಿಲ್ಲ. 4 ಲೇಷಗಳು ಯಾವ್ಯಾವು ಅಂತಂದ್ರೆ ಕೃಷ್ಣ, ನೀಲ, ಕಾಪೋತ, ಪೀತ. ಹೀಗೆ 4 ಲೇಷಗಳು ಭವನತ್ರಿಕರಲ್ಲಿ ಇರಲು ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳು
ಪಾರಿಣಾಮಿಕ ಭಾವಗಳಲ್ಲಿ ಮೊದಲನೇ ಗುಣಸ್ಥಾನ ಇದೆ ಅಂತಂದ್ರೆ ಭವ್ಯರು ಇದ್ದಾರೆ, ಅಭವ್ಯರು ಇದ್ದಾರೆ, ಅಂದ್ರೆ ಜೀವತ್ವನೂ ಇದೆ. ಜೀವತ್ವ, ಭವ್ಯತ್ವ, ಅಭವ್ಯತ್ವ ಮೂರೂ ಇರಲು ಸಾಧ್ಯ ಪಾರಿಣಾಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಿಂದ ಅಂತ ತಿಳ್ಕೋಬೇಕು. ಹೀಗೆ ಎಲ್ಲಾ ಸೇರಿ ಎಷ್ಟಾಯ್ತದು? 4 ಲಕ್ಷಗಳು, 1 8 10 14 15 3 18 10 28 ಭಾವಗಳು ಮೊದಲನೇ ಗುಣಸ್ಥಾನದಲ್ಲಿ ಭವನತ್ರಿಕರಲ್ಲಿ ಇರಲು ಸಾಧ್ಯ. ತಿಳಿದ್ರಿದು? ತಿಳಿತು. 28 ಭಾವಗಳು ಭವನತ್ರಿಕರ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಇರಲು ಸಾಧ್ಯ. ಭವನತ್ರಿಕ ಅಂದ್ರೆ ಗೊತ್ತಾಯ್ತು, ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿ. ಇದು ಮೊದಲನೇ ಗುಣಸ್ಥಾನ. ಏನ್ ಕನ್ಫ್ಯೂಷನ್ ಇದ್ರೆ ಕೇಳ್ರಿ, ಆಮೇಲೆ ತಿಳಿಲಿಲ್ಲ ಅಂದ್ರೆ ತಿಳಿಯೋದಿಲ್ಲ. ಮೊದಲನೇ ಗುಣಸ್ಥಾನ ಏನಿದೆ ಅಲ್ಲ, 28 ಭಾವಗಳಾಗಲು ಸಾಧ್ಯ ಅಂತ ಹೇಳಿದ್ದಾರೆ. ಆ 28 ಭಾವಗಳಲ್ಲಿ ಮಿಥ್ಯಾ ದರ್ಶನ ಒಂದು ಮತ್ತು ಅಭವ್ಯತ್ವ ಒಂದು, ಈ 2 ಭಾವಗಳನ್ನು ಬಿಟ್ಟಾಗ ಅಂದ್ರೆ ಇಲ್ಲದೆ ಇರುವಂತಹ ಸ್ಥಿತಿ ಏನಿದೆ ಅದು 2ನೇ ಗುಣಸ್ಥಾನ, ಸಾಸಾಧನ ಗುಣಸ್ಥಾನದ ಭವನತ್ರಿಕರ ವಿಷಯ ಅಂತ ತಿಳ್ಕೋಬೇಕು. 2ನೇ ಗುಣಸ್ಥಾನದ ಭವನತ್ರಿಕರ ವಿಷಯವನ್ನ ನೋಡುವುದಾದ್ರೆ ಎಲ್ಲ ಇದೇ ಇರುತ್ತದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಏನಿರ್ತದೆ ಅದೇ ಇರ್ತದೆ, ಆದ್ರೆ 2 ವಿಷಯ ಇರೋದಿಲ್ಲ. ಒಂದು ಮಿಥ್ಯಾತ್ವ ಇರೋದಿಲ್ಲ, ಇನ್ನೊಂದು ಅಭವ್ಯತ್ವ ಇರೋದಿಲ್ಲ. ಅವೆರಡನ್ನ ಕಡಿಮೆ ಮಾಡಿದ್ರೆ 26 ಭಾವಗಳು ಸಾಸಾಧನ ಗುಣಸ್ಥಾನದಲ್ಲಿ ಭವನತ್ರಿಕ ದೇವತೆಗಳಲ್ಲಿ 26 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು? ತಿಳಿತು. ಒಂದಿನ ಬಯಜಿ ಈಗ ಮೇಲ್ಗಡೆ ಅವಿರುದ್ಧ ಸಮ್ಯಕ್ ಗುಣಸ್ಥಾನ ದೇವಗತಿ ಪರ್ಯಾಯದಲ್ಲಿ ಲೇಷಿಯ 3 ಕೊಟ್ಟಿದಾರಲ್ಲ, ಸಮ್ಯಕ್ ದರ್ಶನ ಆಗಿರೋರು ಹೋಗ್ತಾರಲ್ಲ ಅವ್ರಿಗೆ ಅಪರ್ಯಾಪ್ತಕದಲ್ಲೂ ಇದು ಒಳ್ಳೆ ಲೇಷನೇ ಇರುತ್ತಾ, ಶುಭ ಲೇಷನೇ ಇರುತ್ತಾ? ಯಾರು ಸಮ್ಯಕ್ ಸಹಿತ ಹೋಗ್ತಾರೆ ಅವ್ರಿಗೆ ಅಪರ್ಯಾಪ್ತಕದಲ್ಲೂ ಶುಭ ಲೇಷನೇ ಇರ್ತದೆ. ಸರಿ ಬಯಜಿ. ಅಂದ್ರೆ ಸಮ್ಯಕ್ತ್ವ ಇರೋರು ಭವನತ್ರಿಕದಲ್ಲಿ ಹೋಗೋದಿಲ್ಲ ಅಲ್ವಾ? ಹೌದು. ಮೇಲಿನ ಸ್ವರ್ಗ ಅಂತ ಹೇಳಿದ್ದಾನೆ. ಮೂರನೇದು ಮಿಶ್ರ ಗುಣಸ್ಥಾನ ಭವನತ್ರಿಕ ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳ 10, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 23 ಭಾವಗಳು. ಇನ್ನು ಭವನತ್ರಿಕ ದೇವತೆಗಳ ಮಿಶ್ರ ಗುಣಸ್ಥಾನ ಇರುವಾಗ, ಭವನತ್ರಿಕ ದೇವತೆಗಳಲ್ಲಿ ಮಿಶ್ರ ಗುಣಸ್ಥಾನ ಅಂದ್ರೆ 3ನೇ ಗುಣಸ್ಥಾನ ಇರುವಾಗ ಏನೇನು ಔಪಶಮಿಕ ಭಾವನೂ ಇರುವುದಿಲ್ಲ, ಕ್ಷಾಯಿಕ ಭಾವನೂ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕಲ್ಲಿ 10 ಭಾವಗಳು ಅಂದ್ರೆ ಮಿಶ್ರ ಜ್ಞಾನಗಳು 3, ಅಂದ್ರೆ ಮಿಶ್ರಮತಿ, ಮಿಶ್ರಸುತ, ಮಿಶ್ರಾವಧಿ, ಹೀಗೆ 3. ದರ್ಶನದಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ದರ್ಶನಗಳು. ಆಮೇಲೆ ಕ್ಷಾಯೋಪಶಮಲಬ್ಧಿಗಳು 5 ಇರ್ತವೆ. ಹಾಗಾಗಿ ಸಮ್ಯಕ್ತ್ವ, ಸಂಯಮ, ಚಾರಿತ್ರ ಇವು ಯಾವೂ ಇರೋದಿಲ್ಲ. ಈ ಕೇವಲ ಈ 10 ಭಾವಗಳು ಕ್ಷಾಯೋಪಶಮಿಕ ಭಾವಗಳು ಇರಬಹುದು 3ನೇ ಗುಣಸ್ಥಾನದಲ್ಲಿ. ಆಮೇಲೆ ಔದಯಿಕ ಭಾವಗಳು, 1 ಗತಿ ಔದಯಿಕ ಭಾವ ಉದಯದಲ್ಲಿದೆ, 4 ಕಷಾಯಗಳಿವೆ. ವೇದದಲ್ಲಿ ಸ್ತ್ರೀ ವೇದ ಮತ್ತು ಪುರುಷ ವೇದ 2 ಉದಯಕ್ಕಿರುವುದು. 3ನೇ ಗುಣಸ್ಥಾನ ಇದೆ ಅಂದ್ರೆ ಮಿಥ್ಯಾ ದೃಷ್ಟಿ ಅಲ್ಲ, ಅದು ಅಂದ್ರೆ ಮಿಥ್ಯಾದರ್ಶ, ಅಜ್ಞಾನ, ಸಿದ್ಧತ್ವ, ಸಂಯಮ ಇವೆಲ್ಲ ಇದೆ. ಲೇಷಗಳಲ್ಲಿ ಯಾವುದಿದೆ ಇದ್ರೆ ಒಂದೇ ಇದೆ ಅಂತ ಹೇಳಿದ್ದಾರೆ.
ಯಾಕೆ ಒಂದೇ ಇದೆ? ಯಾಕೆ ಒಂದೇ ವಿಲೇಶ? ಭವನತ್ರಿಗೆ ನಾಲ್ಕು ಹೇಳ್ಬೇಕು. ಆದ್ರಿಂದ ಮಿಶ್ರ ಇದೆ, ಅದಕ್ಕೋಸ್ಕರ ಜನ್ಮ ಮರಣ ಇಲ್ವಲ್ಲ, ನಾವು ಅಷ್ಟೇ ತಗೊಳ್ಬೇಕಾಗುತ್ತಲ್ಲ. ತಪ್ಪು. ಪರ್ಯಾಪ್ತನೆ ಮಾತ್ರ ತಗೋಬೇಕಾಗುತ್ತೆ. ವೆರಿ ಗುಡ್. ಅದೇ ಪರ್ಯಾಪ್ತ ಮತ್ತು ಜನನ ಮರಣ ಇಲ್ಲದೆ ಇರೋದ್ರಿಂದ ಪರ್ಯಾಪ್ತ ಮಾತ್ರ ಬರೋ ಲೆಕ್ಕಕ್ಕೆ ಬರುತ್ತೆ. ಸರಿ, ವೆರಿ ಗುಡ್, ವೆರಿ ಗುಡ್. ಅಶುಭ ಲೇಷಗಳು ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕ ಜನ್ಮದ ಸಮಯದಲ್ಲಿ ಮಾತ್ರ ಇರ್ತವು. ಪರ್ಯಾಪ್ತಿಗಳು ಪೂರ್ಣ ಆದವು ಅಂತಂದ್ರೆ ಒಂದು ಲೇಷ ಇರೋದು, ಪೀತಲೇಷ. ತಿಳಿತು? ಹಾಗಾಗಿ ಇದು ಪರ್ಯಾಪ್ತಕರಲ್ಲೇ ಇರುವಂತದ್ದು. ಅಂದ್ರೆ ಮೂರನೇ ಗುಣಸ್ಥಾನ ಜನ್ಮದ ಸಮಯನೂ ಅಲ್ಲ, ಅದು ಮರಣದ ಅವಸ್ಥಾನೂ ಅಲ್ಲ, ಅದು ಜೀವನದ ಅವಸ್ಥಾ ಇದೆ, ಯಾವ್ದಾದ್ರು ಒಂದು ಹಂತದಲ್ಲಿ ಇರುವಂತದ್ದು. ಅಲ್ಲಿ ಒಂದೇ ಇರೋದು, ಪೀತಲೇಷನೇ ಇರೋದು ಮೂರನೇ ಗುಣಸ್ಥಾನದಲ್ಲಿ ಇರುವಂತ ಜೀವಕ್ಕೆ, ಭವನತ್ರಿಕರಲ್ಲಿ. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಎರಡೇ ಭಾವ, ಜೀವತ್ವ, ಭವ್ಯತ್ವ. ಹೌದಲ್ಲ? ಹೌದು ಹೌದು ಬೇಡ. ಸಮ್ಯಕ್ ದೃಷ್ಟಿಗೂ ಪೀತನೇ ಇರುದಲ್ಲ ಹಾಗಾದ್ರೆ ಭವನತ್ರಿಕದಲ್ಲಿ. ಯಾರಿದ್ರೂ ಪೀತನೇ ಇರೋದು. ಮಿಶ್ರ ಗುಣಸ್ಥಾನದಲ್ಲಿ ಪೀತನೇ ಇರುದಾ? ಮಿಥ್ಯನೂ ಪೀತ, ಮಿಥ್ಯಾತ್ವನೂ ಪೀತ, ಆಮೇಲೆ ಸಮ್ಯಕ್ ದೃಷ್ಟಿದೂ ಪೀತನೇ ಇರೋದು. ಅದು ಜಗನ್ಯ ಪೀತ. ಪೀತದಲ್ಲಿರುತ್ತಾ? ಹ? ಇತ್ಯಾದ ಗುಣಸ್ಥಾನದಲ್ಲೂ ಪೀತನೇ ಇರುತ್ತಾ? ಪರ್ಯಾಪ್ತಿ ಪೂರ್ಣ ಮಾಡ್ಕೊಂಡ್ಮೇಲೆ ಪೀತ, ಹಾ ಹಾ ಪೂರ್ಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಾ 3 ವರ್ಷದಲ್ಲಿ ಎಲ್ಲಾನು ಇರ್ಬೋದು, 3 ಇರ್ಬೋದು. ನಿವೃತ್ತಿಗಳ ಗುಣಸ್ಥಾನ ಬದಲಾಗಲೂಬಹುದ ಬಯಾಜಿಯವರೇ? ಹೌದು, 1, 2, 2, 3, 4 ಇಷ್ಟರಲ್ಲಿ ಬದಲಾಗ್ತದೆ. ಒಂದನ್ನು ಸಾಮಾನ್ಯ ದೇವಗತಿ ಇದ್ದಾಗ್ರೆ ಅದ್ರ ಮಿಶ್ರ ಗುಣಸ್ಥಾನದಾಗ್ರಿ 3 ಶಿವಲೇಶ ಕೊಟ್ಟಿದಾರಲ್ಲ. ದೇವಗತಿ ಸಾಮಾನ್ಯ. ದೇವಗತಿ ಸಾಮಾನ್ಯ ಅಂತಂದ್ರ ಅಲ್ಲಿ ವೈಮಾನಿಕರು ಬರ್ತಾರ. ಇಲ್ಲಿ ಬರೀ ಭವನತ್ರಿಕ ಅಷ್ಟ ಲೆಕ್ಕ ತಗೊಂಡರು. ಭವನತ್ರಿಕ ಅಷ್ಟ ಅಂದಾಗ ಪೀತಲೇಶದವ್ರು ಅಷ್ಟೇ ಇರ್ತಾರೆ, ಶಿವಲೇಶದವ್ರ. ಪದ್ಮಾಶುಕ್ಲ ಅವರೆಲ್ಲ ಮೇಲಿನ ವೈಮಾನಿಕ ದೇವರದೇ ವಿಷಯ ಐತಿ ಹಿಂಗ. ತಿಳಿತಿದು? ನಾಲ್ಕನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಭವನತ್ರಿಕ ಪರ್ಯಾಪ್ತಕ. ಔಪಶಮಿಕ 1 ಭಾವ, ಕ್ಷಾಯಿಕ ಭಾವ ಇರೋದಿಲ್ಲ. ಕ್ಷಾಯೋಪಶಮಿಕ 12 ಭಾವ, ಔದಯಿಕ 11 ಭಾವ, ಪಾರಿಣಾಮಿಕ 2 ಭಾವ, ಒಟ್ಟು 26 ಭಾವಗಳು. ಇನ್ನು ಚತುರ್ಥ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಭವನತ್ರಿಕರಲ್ಲಿ ಇರುವಾಗ ಭಾವಗಳು ಎಷ್ಟು ಆಗಬಹುದು, ಯಾವ್ಯಾವ ಆಗಬಹುದು ಅಂತ ಹೇಳ್ತಾರೆ ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವ 1 ಆಗಬಹುದು ಪ್ರಥಮೋಪಶಮದ ಅಪೇಕ್ಷದಿಂದ. ಕ್ಷಾಯಿಕ ಭಾವ ಆಗುವುದೇ ಇಲ್ಲ ಭವನತ್ರಿಕರಲ್ಲಿ. ಇಲ್ಲಿಂದ ಯಾರು ತಗೊಂಡು ಹೋಗೋರು ಇಲ್ಲ, ಅಲ್ಲಿ ಉತ್ಪನ್ನ ಮೊದಲೇ ಆಗುವುದಿಲ್ಲ. ಅದೇ ಕ್ಷಾಯಿಕ ಭಾವ 1 ಇಲ್ಲ ಭವನತ್ರಿಕರಲ್ಲಿ. ಕ್ಷಾಯೋಪಶಮಿಕ ಭಾವಗಳು ಆಗ್ಬಹುದು, ಆಗ್ತವೆ. 12 ಭಾವ ಆಗ್ಬಹುದು. ಹೇಗೆ ಆಗ್ಬಹುದು? ಸಮ್ಯಕ್ ದರ್ಶನ ಇದೆ ಅಂತಂದ್ರೆ ಮತೀಶ್ರುತ ಅವಧಿ ಜ್ಞಾನ 3 ಜ್ಞಾನಗಳಿವೆ, ಅಜ್ಞಾನಗಳು 1 ಇಲ್ಲ. ದರ್ಶನಗಳು ಹೋರಾಡಲು ಸಾಧ್ಯ. 3 ದರ್ಶನ 3 ಜ್ಞಾನ 6 ಆಯ್ತು. 5 ಲಬ್ಧಿಗಳು ಇರ್ತವೆ ಕ್ಷಾಯೋಪಶಮಿಕದ್ದು. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಕ್ಷಾಯೋಪಶಮಿಕದ್ದು. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿಯು ಅಲ್ಲಿ ಇರಲು ಸಾಧ್ಯ. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ ತೋಭವು ಹೊಂದಿದೆ. ಅಂದ್ರೆ ಎಲ್ಲ ಸೇರಿ ಎಷ್ಟಾಯ್ತು? 12 ಆಯ್ತು. ಇನ್ ಸಂಯಮನೂ ಇಲ್ಲ, ಸಂಯಮನೂ ಇಲ್ಲ, ಇದಂತೂ ಪಕ್ಕ ಇದೆ. ಹಾಗಾಗಿ 12 ಭಾವಗಳು ದೇವಗತಿಯಲ್ಲಿ ಆದವು. ಆಮೇಲೆ ಔದಯಿಕ ಭಾವಗಳು
ಔದೈಕ ಭಾವಗಳಲ್ಲಿ ದೇವಗತಿ ಔದೈಕ ಭಾವ ಇದೆ. ಕಷಾಯಗಳ 4 ಅಂದ್ರೆ 5 ಆಯ್ತು. ವೇದ 2. 1 ಮತ್ತು 4 5. ವೇದಗಳು 2, ತ್ರಿವೇದ ಪುರುಷ ವೇದ ಇವೆರಡು ಸೇರಿದ್ರೆ 7 ಆಯ್ತು. ಆಮೇಲೆ 4ನೇ ಗುಣಸ್ಥಾನ ಇದೆ ಅಂದ್ರೆ ಮಿಥ್ಯಾತ್ವ ಇರೋದಿಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ 8, ಅಸಂಯಮ, ಅಸಿದ್ಧತ್ವ ಅಸಂಯಮ ಇವೆರಡು ಇವೆ 10. ಲೇಷ್ಯ, ಪೀತ ಆಮೇಲೆ ಇದೆ. ಲೇಷ್ಯಗಳಲ್ಲಿ ಕೂಡ ಒಂದೇ ಲೇಷ ಹೇಳಿ ಇರ್ಲಿಕ್ಕೆ ಸಾಧ್ಯ. ಭವನತ್ರಿಕ ಇದೆ, 4ನೇ ಗುಣಸ್ಥಾನ ಇರುವಾಗ ಲೇಷಗಳಲ್ಲಿ ಒಂದೇ ಲೇಷ ಇರಲು ಸಾಧ್ಯ. ಹೇಗೆ? ಅಲ್ಲಿ ಹೋದ್ಮೇಲೆ ಉತ್ಪತ್ತಿ ಆಗಿರುತ್ತೆ. ಆಗಿರೋದ್ರಿಂದ ಸಮತ್ವನ ಪಡ್ಕೊಳ್ಳುತ್ತೆ ನೋಡಿ. ವೆರಿ ಗುಡ್. ಯಾಕೆಂದ್ರೆ ಇದು ಸಮ್ಯಕ್ತ್ವ ಭವನತ್ರಿಕದಲ್ಲಿ ಮಾತಾಡ್ತಿದ್ದಾರೆ ಅಂತಂದ್ರೆ ಅದು ಇಲ್ಲಿಂದ ತಗೊಂಡು ಹೋದದ್ದೇನಲ್ಲ, ಅದಕ್ಕಾಗಿ ಆ ಪರಿಣಾಮದಲ್ಲಿ ಅದು ಇರಲಿ, ಅದರ ಭಾವಗಳಿಲ್ಲ. ಇನ್ನು ಅಲ್ಲಿ ಜನ್ಮ ಆದ ಮೇಲೆ ಉತ್ಪನ್ನ ಆಗಿದೆ ಅಂದ್ರೆ ಪೀತಲೇಷ ಒಂದೇ ಇರೋದು. ಆಮೇಲೆ ಪಾರಿಣಾಮಿಕ ಭಾವಗಳು ಎಷ್ಟಿರ್ಬಹುದು? 2. ಎರಡಿದೆ. ವಿಭತ್ವ, ಭವ್ಯತ್ವ. ಭವ್ಯತ್ವ ಎರಡೇ ಇರ್ಲಿಕ್ಕೆ ಸಾಧ್ಯ. ಹೀಗೆ ಎಲ್ಲಾ ಸೇರಿ 26. ಎಷ್ಟು? 26. 26 ಭಾವಗಳಾಗಲು ಸಾಧ್ಯ. ತಿಳಿತು? ತಿಳಿತು. ತಿಳಿತು ಭಯ್ಯಾಜಿ. 12 ಕ್ಷಾಯೋಪಶಮಿಕ 12 ಅಲ್ಲ? ಹೌದು. ಇಲ್ಲ, 12. 1 ಔಪಶಮಿಕ ಭಾವ, 12 ಕ್ಷಾಯೋಪಶಮಿಕ ಭಾವ, 11 ಔದೈಕ ಭಾವ, ಔದೈಕ ಭಾವ, 2 ಪಾರಿಣಾಮಿಕ ಭಾವ. ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿ 26 ಭಾವಗಳು ಭವನತ್ರಿಕರಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನ ಇರುವಾಗ ಆಗಲು ಸಾಧ್ಯ. ಭಯ್ಯಾಜಿ, 4ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವ ಇಟ್ಕೊಂಡು ನರಕಕ್ಕೆ ಹೋಗುತ್ತೆ ಜೀವ, ಕ್ಷಾಯಿಕ ಸಮ್ಯಕ್ತ. ಆದ್ರೆ ಭವನತ್ರಿಕದಲ್ಲಿ ಯಾಕಾಗಲ್ಲ? ಅಲ್ಲಿ ವ್ಯವಸ್ಥೆನೇ ಆಗಿದೆ, ಪ್ರಕೃತಿ ಧರ್ಮನೇ ಆಗಿದೆ. ದೇವಗತಿಗೆ ಹೋಗುದು, ಅದಕ್ಕಾಗಿನೇ ಇದಕ್ಕೆ ಇನ್ನೊಂದು ಹೆಸರಿದೆ ಭವನತ್ರಿಕಕ್ಕೆ, ದೇವದುರ್ಗತಿ ಅಂತ ಕರೀ. ದೇವದುರ್ಗತಿ ನರಕ ಅದಕ್ಕಿಂತ ದುರ್ಗತಿ ಇರೋದ್ರಿಂದ ಅಲ್ಲಿ ಹೋಗುತ್ತೆ ಅಂದ್ಮೇಲೆ ಇದು ಯಾಕೆ ಅಂತ? ಯಾಕೆ ಅಂತಂದ್ರೆ ಅದಕ್ಕೆ ನಮ್ಮ ಬಳಿ ಉತ್ತರ ಇಲ್ಲ. ಅಲ್ಲ ವಿಚಾರ ಅಲ್ಲ, ಸಿದ್ಧಾಂತ ದುರ್ಗತಿ ಅದರಿಂದ ಮೇಲಿನ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಕೆಳಗಿನ ಸ್ವರ್ಗಕ್ಕೆ ಹೋಗಲ್ಲ, ಮೇಲೆ. ಅಲ್ಲಿ ನೋಡ್ರಿ ಹೇಗೆ, ಇಲ್ಲಿ ಕೆಳಗಡೆ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಈಗ ಸಮ್ಯಕ್ ದೃಷ್ಟಿ ಆಗಿದಾವೆ ಜೀವ, ಇಲ್ಲಿ ಮೊದಲು ನರಕಾಯಿ ಕಟ್ಕೊಂಡ್ರು, ಮೊದಲೇ ನರಕಾಯಕ್ಕಿಂತ ಮೊದಲೇ ಸಮ್ಯಕ್ತ ಪ್ರಾಪ್ತ ಆಗಿತ್ತು ಅಂತಂದ್ರೆ ಹೋಗ್ಲಿಕ್ಕೆ ಇರೋದು ಎಷ್ಟು ದಾರಿ? ದೇವಗತಿ. ಒಂದೇ ದಾರಿ ಇದೆ. ಇನ್ನು ನರಕದಲ್ಲಿ ಕೂಡ ಕೆಳಗಡೆ ಹೋದ್ರೆ ಅದು ಮೇಲೆ ಹೋದಂತೆ, ಮೇಲೆ ಹೆಂಗ್ ಮೇಲೆ ಹೋಗ್ತೇವಲ್ಲ, ಕೆಳಗಡೆ ಹೋದಂತೆ. ಹೇಗೆ ತೀವ್ರ ಕಷಾಯಗಳು, ತೀವ್ರ ಲೇಷಗಳು ಹೆಚ್ಚಾಗ್ತವೆ, ಹಾಗೆ ಕೆಳಗೆ ಹೋಗ್ತೇವೆ. ಎಷ್ಟೆಷ್ಟು ಕಷಾಯಗಳು ತೀವ್ರತೆ ಕಡಿಮೆ ಆಗ್ತದೆ, ಪಾಪದ ತೀವ್ರತೆ ಕಡಿಮೆ ಆಗ್ತದೆ, ಹಾಗೆ ಮೇಲಿನ ನರಕದಲ್ಲಿ ಉಳ್ಕೋತೇವೆ. ಹಾಗೇನೆ ಮೊದಲ ನರಕಾಯಕ್ಕೆ ಹೋಗುದು ಫಿಕ್ಸ್ ಆದ್ಮೇಲೂ ಕೂಡ ಸಮ್ಯಕ್ ದರ್ಶನ ಆದ್ಮೇಲೆ ಎಲ್ಲಿ ಹೋಗ್ತೇವೆ? ಮೊದಲಿನ 3 ನರಕಗಳಲ್ಲಿಯೇ ಹೋಗ್ತೇವೆ. ಮೊದಲಿನ 3ರಲ್ಲಿ ಎಲ್ಲಾದ್ರೂ ಹೋಗ್ತೇವೆ. ಉಳಿದ 4ರಲ್ಲಿ ಯಾಕೆ ಹೋಗುದಿಲ್ಲ? ನರಕಕ್ಕೆ ಹೋಗೋದು ಫಿಕ್ಸ್ ಇದೆ, ಆದ್ರೂ ಕೂಡ 4, 5, 6ರಲ್ಲಿ ಯಾಕೆ ಹೋಗೋದಿಲ್ಲ? ಸಮ್ಯಕ್ತದ ಮಹಿಮೆಯಿಂದ ಏನಾಯ್ತು? ಕಡಿಮೆ ದುಃಖ ಇರುವ ಜಾಗಕ್ಕೆ ಬಂತದು. ಅಂದ್ರೆ ಅದು ಶುಭದಲ್ಲಿ ಹೋಯ್ತಾ ಇದೆ ಅಂತ. ನರಕಗಳಲ್ಲಿ ತೀವ್ರತೆ ಎಲ್ಲಿ ಕಡಿಮೆ ಇದೆ ಅಲ್ಲಿ, ಅಂದ್ರೆ ಆಯು ಎಷ್ಟು ಕಡಿಮೆ ಇದೆ ಅಷ್ಟು ಸುಖನೇ ಅದು. ಅಂದ್ರೆ ಸುಖ ಅಂದ್ರೆ ಅಲ್ಲೇನು ಯಾರ್ದು ಸುಖದ ಅನುಭವ ಇಲ್ಲ, ಯಾರು 1 ಗ್ಲಾಸ್ ನೀರು ತಂದು ಕೊಡೋರಿಲ್ಲ,
ಅಷ್ಟು ದುಃಖದಿಂದ ಬಚಾವಾಯಿತು. ಹೆಚ್ಚು ಕಷ್ಟ. ಟೈಮ್ ಲಿಮಿಟ್ ಜಾಸ್ತಿ ಉಳ್ಕೋದಿತ್ತಲ್ಲ ಅಲ್ಲಿ, ಅದು ಕಡಿಮೆ ಆಯ್ತಲ್ಲ, ಅದೇ ಅಲ್ಲಿ ಬೆಟರ್. ಇಲ್ಲಿ ದೇವಗತಿಗೆ ಇದರಂತೆ ವಿಚಾರ ಮಾಡಿದಾಗ ದೇವಗತಿಯಲ್ಲಿ ಕೆಳಗೆ ಕೆಳಗೆ ಏನಿದೆ ಅದು ದುರ್ಗತಿ ಇದೆ, ನರಕದಲ್ಲಿಯೂ ಕೂಡ ಕೆಳಗೆ ಕೆಳಗೆ ಹೋದಂತೆ ದುರ್ಗತಿ ಇದೆ ಅಲ್ಲ. ಹಾಗೇನೆ ದೇವಗತಿಯಲ್ಲಿಯೂ ಕೆಳಗೆ ಕೆಳಗೆ ದೇವಗತಿಯ ಅಪೇಕ್ಷಾದಿಂದ ಕೆಳಗೆ ಕೆಳಗೆ ಏನಿದೆ ದುಃಖ ಇದೆ. ಸಮ್ಯಕ್ತ್ವ ಆಯ್ತು ಅಂತಂದ್ರೆ ಇಲ್ಲಿ ಕೆಳಗಿನಿಂದ, ನರಕದಲ್ಲಿ ಕೆಳಗಿಂದ ಹೇಗೆ ಮೇಲೆ ಎತ್ಕೊಂಡು ಬಂತು ಸಮ್ಯಕ್ತ್ವ ನಮ್ಮನ್ನ, ಹಾಗೆ ದೇವಗತಿಯಲ್ಲಿ ಸಮ್ಯಕ್ತ್ವ ನಮ್ಮನ್ನ ಕೆಳಗೆ ಒಗೆಯುವುದಿಲ್ಲ, ಮೇಲಿನ ಸ್ವರ್ಗದಲ್ಲಿ ಒಗಿತದೆ. ತಿಳಿತು? ತಿಳಿತು ಭಯ್ಯಾಜಿ. ಇದೇ ಕಾರಣಕ್ಕೋಸ್ಕರ ಮಹಿಮೆ ಸಮ್ಯಕ್ತದ್ದು. ಇದೇ ಕಾರಣದಿಂದ ಸಮ್ಯಕ್ತ್ವ ಆಯ್ತು ಅಂದ್ರೆ ಭವನಾತ್ರಿಕದಲ್ಲಿ ಹೋಗುವುದಿಲ್ಲ. ಯಾಕೆಂದ್ರೆ ಅದು ನಮ್ಮನ್ನ ಮೇಲ್ಗಡೆ ತೇಲಿಸ್ಲಿಕ್ಕೆ ಶುರು ಮಾಡ್ತದೆ. ತಿಳಿದ್ರಿ? ಆ ಭವನಾತ್ರಿಕ ದೇವಗತಿ ಇದ್ರೂ ದೇವಗತಿ ಅಪೇಕ್ಷದಿಂದ ಅದು ಲೋ ಲೆವೆಲ್ ಇದೆ ಅಲ್ಲ, ಅದಕ್ಕಾಗಿ ನಮ್ಮನ್ನು ಲೋ ಲೆವೆಲ್ ದಲ್ಲಿ ಇಡೋದಿಲ್ಲ, ಅದು ಹೈ ಲೆವೆಲ್ ಹೋಯ್ತದೆ. ಅದಕ್ಕೋಸ್ಕರ ಏನಿಲ್ಲ. ಹೀಗೆ ಶಾಯೋಪಶಮಿಕದಲ್ಲಿ ಆಯ್ತಲ್ಲ, ಮುಗಿತಲ್ಲ ಇದು. ಆಯ್ತು. ಪೇಜ್ ವಂದನಾರಿ ಅವ್ರಿಗೆ ಸಮ್ಯಕ್ ದೃಷ್ಟಿ ಈಗ ಯಂತ್ರದೇವತೆ ಭವನವಾಸಿನ ಆಗ್ತಾನೆ, ಬೇರೆ ಆಗತ್ತಕ್ಕೆ ಸಾಧ್ಯ? ಅವಿರತ ಸಮ್ಯಕ್ ದೃಷ್ಟಿ ಭವನಾತ್ರಿಕದಲ್ಲಿ ಹೋಗುವುದಿಲ್ಲ, ಹೋಗುದೇ ಇಲ್ಲ. ವ್ರತ ಇಲ್ಲದೆ ಇರೋ ಸಮ್ಯಕ್ ದೃಷ್ಟಿ ಸೌಧರ್ಮ ಸ್ವರ್ಗ, ಈಶಾನ ಸ್ವರ್ಗ ಇಲ್ಲಿ ಹೋಗ್ತಾರೆ. ಮೊದಲನೇ ಸ್ವರ್ಗ, ಎರಡನೇ ಸ್ವರ್ಗದಲ್ಲಿ ಅವಿರತ ಸಮ್ಯಕ್ ದೃಷ್ಟಿಗಳ ಜನ್ಮ ತಾಳಲಿಕ್ಕೆ ಇರುವಂತ ಜಾಗ. ಭವನಾತ್ರಿಕದಲ್ಲಿ ಇರೋರು ಹೋಗೋರೆಲ್ಲ ಮಿಥ್ಯಾ ದೃಷ್ಟಿ ಇರ್ತಾರೆ. ಅಲ್ಲಿ ಹೋದ ಮೇಲೆ ಅವರಿಗೆ ಸಮ್ಯಕ್ತ್ವ ಆಗಬಹುದು. ವ್ರತ ಏನಿರಲ್ಲ ಅಂದ್ರೆ ಹಂಗಾಗಿ ಸಮ್ಯಕ್ ಇದ್ರ ಭವನಾತ್ರಿಗೆ ಅಂತರವಾಸಿ ಕೊಡ್ತಾರ ಅಂತ. ಇಲ್ಲ, ಮಿಥ್ಯಾ ದೃಷ್ಟಿ ಇದ್ರೆ ಹೋಗ್ತಾರೆ. ಸಮ್ಯಕ್ ಇದ್ರೆ ಹೋಗಲ್ಲ. ಸಮ್ಯಕ್ ದೃಷ್ಟಿ ಇದ್ರೆ ಬೈ ಮಿಸ್ಟೇಕ್ಲಿನೂ ಹೋಗೋದಿಲ್ಲ. ಅವ್ರ ವ್ರತ ಇರ್ಲಿ ವ್ರತ ಇರ್ಲಿ ಇಲ್ಲದೆ ಇರಲಿ, ಸಮ್ಯಕ್ತ್ವ ಇದೆ ಅಂದ್ರೆ ವೈಮಾನಿಕ ದೇವರೇ ಆಗೋದು. ವೈಮಾನಿಕ ದೇವ. ಈಗ ಮೊದಲೇ ಭವನಾತ್ರಿಕದ ಆಯು ಬಂದ ಹಾಗೆ ಆಮೇಲೆ ಸಮ್ಯಕ್ತ್ವ ಆಗ್ಬೋದಾ? ಮೊದಲೇ ಭವನಾತ್ರಿಕದ ಆಯು ಅಂತ ಬಂದಾಗೋದಿಲ್ಲ, ಯಾವಾಗ್ಲೂ ಕೂಡ ದೇವಗತಿ ಆಯು ಬಂದಾಗತ್ತೆ. ಓಕೆ. ದೇವಾಯು ರೂಪದಲ್ಲಿ ಬಂದಾಗ್ತದೆ. ನಮ್ಮಲ್ಲಿ ಎಷ್ಟು ಪ್ರಮಾಣದ ಕಷಾಯಗಳ ಮಂದತೆ, ಲೇಷಗಳ ಪ್ರಭಾವ, ಆಮೇಲೆ ಪುರುಷಾರ್ಥ ಅಥವಾ ಧರ್ಮ, ಶುಭ ಭಾವಗಳು, ಇವುಗಳೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಆಯುವಿನ ಸ್ಥಿತಿ ನಿರ್ಧಾರ ಆಗತ್ತಲ್ಲ, ಆ ಸ್ಥಿತಿಗೆ ಅನುಸಾರವಾಗಿ ಆ ಕ್ಯಾಟಗರಿಗೆ ಹೋಗಿ ನಿಲ್ಲಿಸ್ತಾರೆ ನಮ್ಮನ್ನ, ಅಂದ್ರೆ ನಮ್ಮ ಕರ್ಮ ಒಯ್ದು ನಿಲ್ಲಿಸ್ತದೆ. ಅವಿರತ ಸಮ್ಯಕ್ ದೃಷ್ಟಿ ಏನು ದೇವಗತಿ ಅದೇನು ನಿಯಮ ಇಲ್ಲ, ಹೌದಲ್ವ? ಈ 1-2 ಸಮ್ಯಕ್ಕೆ ಹೋಗ್ತಾರೆ ಅಂದ್ರೆ ಮೇಲೆ ಮೇಲೆ ಹೋಗ್ಬೇಕು ಅಂದ್ರೆ ಸಂಯಮ ಬೇಕು. ಹೇಗೆ ಮೇಲೆ ಹೋಗ್ತೀರಿ ಹಾಗೆ ಸಂಯಮ ಹೆಚ್ಚಾಗ್ತಾ ಇರ್ಬೇಕು. ಅಲ್ಲ, ನನ್ನ ಪ್ರಶ್ನೆ, ಅವಿರತ ಸಮ್ಯಕ್ ದೃಷ್ಟಿ ಏನಿರ್ತಾನೆ ಅವನು ಸಂಯಮ ಇರೋದಿಲ್ಲ, ವೃತ್ತಿ ಇರ್ತಾನೆ, ಇದು ಕ್ಷಮಿಸಿ ಅವಿರತಿ ಇರ್ತಾನೆ. ಅವರು 4 ಗತಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದ್ರೆ ಸಂಯಮ ಇರೋರು ನಿಯಮದಿಂದ ಏನೋ ವೈಮಾನಿಕ ದೇವತೆಗೆ ಹೋಗ್ತಾರೆ. ಅವಿರತ ಸಮ್ಯಕ್ ದೃಷ್ಟಿ ಆ ರೀತಿ ನಿಯಮ ಇರೋದಿಲ್ಲ, ಹೌದಲ್ವಾ ಅಂತ ಕೇಳಿದ್ರು. ಅವಿರತ ಸಮ್ಯಕ್ ದೃಷ್ಟಿಗೆ ನಿಯಮ ಇಲ್ಲ, ಆದ್ರೆ ಬದ್ಧಾಯಿಷ್ಕರ ಅಪೇಕ್ಷಾದಿಂದ ನಿಯಮ ಇಲ್ಲ. ಹೌದು. ಅವಿರತ ಸಮ್ಯಕ್ತ್ವದ ಜೊತೆಗೆ ಆಯು ಒಂದ್ ವೇಳೆ ಬಂದಾದ್ರೆ, ವ್ರತ ಇಲ್ಲದೆ ಇದ್ರು ಕೂಡ ಸಮ್ಯಕ್ತ್ವದ ಜೊತೆಗೆ ಆಯು ಕಟ್ಕೊಂಡ್ರೆ ನಿಯಮದಿಂದ ದೇವಾಯುನೇ ಕಟ್ಟೋದು. ಬದ್ಧಾಯುಷ್ಕನಾಗಿದ್ರೆ ಮಾತ್ರ 4 ಕಡೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಲಲಿತಾಂಗ ದೇವ ಎಲ್ಲಿ ಹುಟ್ಟಿದ್ವ? ಸ್ವರ್ಗದಲ್ಲಿ ವೈಮಾನಿಕರಲ್ಲಿ
ಈಶಾನ ಸ್ವರ್ಗ. ಎರಡನೇದು ಅಲ್ಲ? ಈಶಾನ ಸ್ವರ್ಗದ ಯಾವ್ದಾದ್ರು ಕಲ್ಪ ಹೇಳಿದಾರಲ್ಲ, ಶ್ರೀಧರ ವಿಮಾನ, ಶ್ರೀಪ್ರಭ ವಿಮಾನ ಏನೋ ಹೇಳಿದಾರಲ್ಲ, ಈಶಾನ ಸ್ವರ್ಗದಲ್ಲಿ ಹೀಗಿದೆ. ವಿಚಿತ್ರ. ಭೋಗ ಭೂಮಿಗಳಲ್ಲಿ ತಿರ್ಯಂಚನಾಗುವುದಾಯಿತು ಅಂದ್ರೆ ಭೋಗ ಭೂಮಿಯ, ಅದು ಸುಭೋಗ ಭೂಮಿಯ, ಕುಭೋಗ ಭೂಮಿಯ ತಿರ್ಯಂಚ ಆಗ್ಲಿ ಮನುಷ್ಯ ಆಗ್ಲಿ ಆಗೋದಿಲ್ಲ. ಅಂದ್ರೆ ಭೋಗ ಭೂಮಿಯ ತಿರ್ಯಂಚನಾಗಿ ಹುಟ್ಟಿದ್ರೂ ಒಳ್ಳೆಯ ಭೋಗ ಭೂಮಿಗಳಲ್ಲಿ ಹುಟ್ಟುತ್ತಾರೆ ಸಮ್ಯಕ್ತ್ವದ ಮಹಿಮೆಯಿಂದ. ಮೊದಲೇ ಬದ್ಧಾಯುಷ್ಕನಾಗಿದ್ರೆ, ಮೊದಲೇ ನರಕಾಯುವಿನ ಬದ್ಧಾಯು ಆಗಿದ್ರೆ ಮೊದಲಿನ 3 ಕ್ಷಾಯಿಕ ಸಮ್ಯಕ್ತ್ವನೂ ಇದ್ರೆ ಮೊದಲನೇ ನರಕದಲ್ಲಿ ಮಾತ್ರ. ಇನ್ನು ಮನುಷ್ಯ ತಿರ್ಯಂಚ ಅಂದ್ರೆ ಅದು ಭೋಗ ಭೂಮಿ ಇದೆ, ಬದ್ಧಾಯುಷ್ಕರ ಅಪೇಕ್ಷೆ ಆಗುತ್ತೆ, ಇಬ್ಬರಿಗೂ ಅನ್ವಯ ಆಗ್ತದೆ. ಕೇವಲ ತಿರ್ಯಂಚ ಅಂತ ಅಷ್ಟೇ ಅಲ್ಲ. ಇನ್ನು ದೇವಾಯು ಇದೆ ಅಂತಂದ್ರೆ ಆಮೇಲೆ ಸಮ್ಯಕ್ತ್ವ ಆಯ್ತು ಅಂತಂದ್ರೆ ನಿಯಮದಿಂದ ವೈಮಾನಿಕ ದೇವರ, ಇದು ಸಮ್ಯಕ್ತ್ವದ ಮಹಿಮೆ ಇದೆ. ಎಲ್ಲಿಯೂ ಕೂಡ ದುರ್ಗತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ ಅದು. ಶಾಯಿಕ ಇದ್ರೆ ಮೇಲೆ ಸರ್ವರ್ಥ ಸಿದ್ಧಿಯಲ್ಲಿ ಇದಲ್ಲ, ಹಾಗೇನಿಲ್ಲ. 1ನೇ ಸ್ವರ್ಗದಿಂದ ಸರ್ವಾರ್ಥ ಸಿದ್ಧಿ ತನಕ ಎಲ್ಲಿಯಾದ್ರೂ ಹೋಗ್ಬೋದು ಶಾಯಿಕ ಇದ್ರೆ. ಹೌದು. ಈಗ ಅವಿರತ ಸಮ್ಯಕ್ ದೃಷ್ಟಿ ಇದೆ ಅಂತಂದ್ರೆ ಆ ಸರ್ವಾರ್ಥ ಸಿದ್ಧಿಗೆ ಹೇಗೆ ಹೋಗ್ತದೆ ಜೀವ? ವ್ರತ ಇದ್ದವ್ರು ಮಾತ್ರ, ಮುನಿಗಳು ಮಾತ್ರ, ಋಷಭ ಸಂವಹನದ ದಾರಿಗಳು ಮಾತ್ರ ಹೋಗೋದು ಅಲ್ಲಿಗೆ ಸರ್ವಾರ್ಥ ಸಿದ್ಧಿ. ವೈದಿ ಸರ್ವರ್ಥ ಸಿದ್ಧಿಯಲ್ಲಿನೂ ಕ್ಷಾಯಿಕ ಸಮ್ಯಕ್ತನೇ ಇರ್ಬೇಕಾ? ಕ್ಷಾಯಿಕ ಕ್ಷಾಯೋಪಶಮಿಕ ಎರಡೂ ಇದ್ದವ್ರು ಇದಾರಲ್ಲ. ಆಮೇಲೆ ಅಪರ್ಯಾಪ್ತಕದ ಅಪೇಕ್ಷಾದಿಂದ ದ್ವಿತೀಯೋಪಶಮನು ಹಿಡಿದಿದ್ದಾರೆ ಹೇಳ್ತಾರೆ. ಅಪರ್ಯಾಪ್ತಕದ ಅಪೇಕ್ಷಾದಿಂದ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ, ಇಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವ ಇರುವಾಗ ಯಾರದಾದ್ರೂ ಮುನಿಗಳದ್ದು ಮರಣ ಆಯಿತು ಅಂತಂದ್ರೆ ಅಲ್ಲಿ ಅಪರ್ಯಾಪ್ತದವರೆಗೆ ಇರ್ತದೆ. ಆಮೇಲೆ ಪರ್ಯಾಪ್ತಕರಾದ್ರು ಅಂದ್ರೆ ನಿಯಮದಿಂದ ಅಲ್ಲಿ ಅದು ದ್ವಿತೀಯೋಪಶಮ ಇದ್ದದ್ದು ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಆಗಿ ಬದಲಾಗ್ತದೆ. ನಕಲ ಸಹೋದರದ್ದು ಹಾಗೆ ಆಗಿದ್ದಲ್ಲ? ಯಾಕೆ ಅವ್ರಿಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಸಮ್ಯಕ್ ದೃಷ್ಟಿಗಳೇ ಆದ್ರೂ ಇಲ್ಲ, ದ್ವಿತೀಯೋಪಶಮ ಅವ್ರಿಗೆ ಅನನ್ಯ ಗುಣಸ್ಥಾನದಲ್ಲಿ ಇಳಿತಾರಲ್ಲ ಅವರು. ಗುಣಸ್ಥಾನ ಯಾವ್ದು ಏರಿದ್ದಾರೆ ಇಲ್ಲ ಅಂತ ನಮಗೆ ಹೇಗೆ ಗೊತ್ತು? ಅದಕ್ಕೆ ಹಾಗೆ ಬರ್ತದಲ್ಲ. ಗುಣಸ್ಥಾನ ಒಂದ್ ವೇಳೆ ಉಪಶಮ ಸಮ್ಯಕ್ತ್ವ ಇದ್ರೂ ಕೂಡ, ಉಪಶಮ ಶ್ರೇಣಿ ಏರಿದ್ರು ಕೂಡ ಸಮ್ಯಕ್ತ್ವ ದ್ವಿತೀಯೋಪಶಮನೇ ಇದೆ ಅಂತ ಹೇಗೆ ಹೇಳೋದು? ಕ್ಷಾಯಿಕ ಸಮ್ಯಕ್ ದೃಷ್ಟಿನೂ ಉಪಶಮ ಶ್ರೇಣಿ ಏರ್ಬಹುದಲ್ಲ? ಹಾಗೆ ಓದಿದ್ದೆ ಅನ್ಕು ನಂಗೆ. ಅನನ್ಯ ನಮಗೆ ಗೊತ್ತಿಲ್ಲ, ನೀವು ಓದಿದ್ರೆ ಇರಬಹುದು, ನನಗೆ ಅದು ಗೊತ್ತಿಲ್ಲ. ಅದು ಸರ್ವಾರ್ಥಿಯಲ್ಲಿ ಹುಟ್ಟಿದ್ರು ಅಂತ ಹೇಳಿ ಮತ್ತೆ ಇರಬಹುದು. ಸರ್ವಾರ್ಥ ಸಿದ್ಧಿಯಲ್ಲಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸಮ್ಯಕ್ತ್ವ ದ್ವಿತೀಯೋಪಶಮನೇ ಇತ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ಆದಿನಾಥ ಭಗವಂತರ ಪೂರ್ವದಲ್ಲಿ ಸಹ ಅವರು ಉಪಶಮ ಶ್ರೇಣಿ ಹತ್ತಿ ಮತ್ತೆ ಅವರು ಅಲ್ಲಿ ಅನನ್ಯ ಗುಣಸ್ಥಾನದಲ್ಲಿ ಅವರಿಗೆ ಮರಣ ಆಗ್ತದೆ. ಆಮೇಲೆ ಅಲ್ಲಿ ಸರ್ವಾರ್ಥ ಸಿದ್ಧಿಯಲ್ಲಿ ಹುಟ್ಟುತ್ತಾರೆ. ಇರಬಹುದು. ಈಗ ಜಿನವಾನಿ ಹೇಳಿ ಆಮೇಲೆ ಚರ್ಚೆ ಮಾಡು. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯ ಝುಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವೈ सासदा मुख पदम पावई। जय बोलो जिनवाणी माता की जय।
नमोकार